सर्वभूतेषु मातृरूपेण संस्थिता नमस्तस्यै नमस्तस्यै नमो नमः। या देवी सर्वभूते गावो मे संतुष्टतः गावो मे हृदये नित्यं गवां मध्ये वसाम्यहम्। ನಿಮಗೆ ಒಂದು ಒಳ್ಳೆಯ ಒಂದು ಉಳ್ಕೊಂಬಲೆ ಒಂದು ಇಲ್ಲಿ ಎಲ್ಲರೂ ಬಂದು ನಿಮಗೆ ಒಳ್ಳೆದಾಯ್ಕೊಳ್ಳಿ ವಿಷಯ ಇರ್ತದೆ. ಹರೇ ರಾಮ ಶ್ರೀ ಗುರುಭ್ಯೋ ನಮಃ. ಇವರಿಗೊಂದು ಸೂರು ಈ ನಮ್ಮ ಪ್ರಯತ್ನದ ಫಲವಾಗಿ ಇಂದು ಈ ಮನೆ ಪ್ರವೇಶೋತ್ಸವ ಇಲ್ಲಿ ನಡೀತಾ ಇದ್ದು, ಹಾಗಾಗಿ ಇದರ ಬಗ್ಗೆ ಪ್ರಾಸ್ತಾವಿಕವಾಗಿ ಸ್ವಲ್ಪ ಒಂದೆರಡು ಮಾತಿನ ಹೇಳಿಕೊಳ್ಳಿ ನಮ್ಮ ಸ್ಥಳೀಯರಾದ ಇದಕ್ಕೆ ಮುತುವರ್ಜಿ ವಹಿಸಿದಂತಹ ನಾರಾಯಣ ಹೆಬ್ಬಾರ್ ಪುತ್ತಿಗೆ ಇವರ ಹತ್ರ ಕೈಗೊಳ್ತಾ ಇದ್ದೆ. ನಮ್ಮ ಕುಲದೇವರ ಪ್ರಾರ್ಥಿಸುತ್ತಾ ಮತ್ತು ಪುತ್ತಿಗೆ ಶ್ರೀ ಸುಬ್ರಾಯ ದೇವರು ಮತ್ತು ಪೂಮಾಣಿಕೆ ನಿಮಾಣಿ ದೇವರ ಪ್ರಾರ್ಥಿಸುತ್ತಾ ಮತ್ತು ಗುರುಗಳ ವಂದಿಸುತ್ತಾ ನನಗೆ ಬಹಳ ಸಂತೋಷದ ಒಂದು ದಿವಸವಾಗಿರುತ್ತದೆ. ಕಾರಣ ಎಂದರೆ ನಾನು ಹಳೇ ಸಣ್ಣ ಪ್ರಾಯದಲ್ಲಿ ಈ ಮನೆಗೆ ಬಂದು ಇವರ ತಾಯಿ ಇರುವಾಗ ನಾನು ಇವರೊಟ್ಟಿಗೆ ಆ ಭಾಗದಲ್ಲಿದ್ದೆ. ಮತ್ತೆ ನನ್ನ ಕಾರಣಾಂತರದಿಂದ ಕೆಲವು ವಿಷಯಗಳು ಮತ್ತು ನನ್ನ ಶಾರೀರಿಕವಾದ ಕೆಲವು ಇದರಿಂದಾಗಿ ಈ ಮನೆಯವರನ್ನು ಸಂಪರ್ಕದಲ್ಲಿ ಇಟ್ಟುತ್ತಾ ಇದ್ದರೂ ಕೂಡಿ ಮುಖತವಾಗಿ ಇವರನ್ನು ನನಗೆ ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ. പക്ഷേ ಈಗ ಎಲ್ಲ ಇದರಲ್ಲೂ ಕೂಡಿ ನನಗೊಂದು ಎಂಥ ಯಾವ ಕಾರಣದಿಂದ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅಂದರೆ ಒಂದೆರಡು ವರ್ಷಕ್ಕೆ ಮೊದಲು ನಾನು ರಿಟೈರ್ಡ್ ಆಗಿ ಮನೆಯಲ್ಲಿ ಬಂದ ನಂತರ ಇವರ ಮನೆಯ ಅವಸ್ಥೆಯನ್ನು ನಾನು ಕೆಲವು ವಿಷಯದಲ್ಲಿ ನಮ್ಮ ಮೊದಲಿನ ವಾರ್ಡ್ ಮೆಂಬರ್ ಆದ ಪಾಲಾಶರ ಇವತ್ತು ನಾನು ಯಾವಾಗಲೂ ಕೋವಿಡ್ ಸಮಯದಲ್ಲಿ ಕೂಡಿ ಅವರನ್ನು ಕಾಂಟ್ಯಾಕ್ಟ್ ಆಗಿ ಅವರಿಗೆ ಬೇಕಾದ ಇದೆಲ್ಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದೆ. ಅವರು ಪಾಲಾಶರ ಮನೆ ಹತ್ತಿರ ಆದ ಕಾರಣ ಅವರು ನಾನು ಫೋನ್ ಮಾಡಿದ ಕೂಡಲೇ ಓಡಿಕೊಂಡು ಬಂದು ಎಲ್ಲ ಕಾರ್ಯಗಳು ನೋಡ್ತಾ ಇದ್ದರು. ಮತ್ತೆ ಇವರ ಆ ಒಂದು ಮಳೆಯ ಅವಸ್ಥೆಯಲ್ಲಿ ಇವರ ಮನೆಯ ಅವಸ್ಥೆಯನ್ನು ನೋಡುವಾಗ ನನಗೆ ಒಂದು ಇದಾಯಿತು, ನಾನು ಹೇಗೆ ಇದನ್ನು ಇದು ಮಾಡಬಹುದು ಅಂತೇಳಿರುವ ಒಂದು ವಿಷಯದಲ್ಲಿ ನಾನು ಪಾಲಾಶರ ಹತ್ರ ಮತ್ತು ಕೆಲವರ ಹತ್ರ ಬಾಚಿಸುವಾಗ ಒಂದು ನೆನಪಿಗೆ ಬಂದದ್ದು, ಒಂದು 15 ವರ್ಷಕ್ಕೂ ಮೊದಲು ನಮ್ಮ ಗುರುಗಳ ಒಂದು ಇದರಿಂದಾಗಿ ಅವರಿಗೆ ಮೊಳಿ ಮನೆಯನ್ನು ತೆಗೆದು ಹಂಚು ಹಾಕಿ ಒಂದು ಇದು ಮಾಡಿದ ಕಾರಣ ನಮಗೆ ಒಂದು ಎಲ್ಲರನ್ನೂ ಸಹ ಇದ್ರೆ ಮಾತ್ರ ನಮಗೆ ಅದನ್ನು ಇದು ಮಾಡಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ಒಂದು ಇದು ಮಾಡಿ ಅವರ ಮುಖಾಂತರ ಒಂದು ಕಾಗವನ್ನು ತಯಾರು ಮಾಡಿ ನಾವು ಇದಕ್ಕೆ ಕೊಟ್ಟು ಮತ್ತೆ ನಮಗೆ ಇದರ ಮತ್ತೆ ಹಿಂದಿರುಗಿ ನಮಗೆ ನೋಡಬೇಕಾದ ಅಗತ್ಯ ಬಂದಿರಲಿಲ್ಲ. ಎಲ್ಲ ವಿಷಯದಲ್ಲೂ ಅಂದರೆ ನಮಗೆ ಮನೆಯಂತೆಲ್ಲ ಆಗುವಾಗ ನಮಗೆ ಸ್ವಲ್ಪ ಸಮಯಗಳು ಬೇಕಾಗಿ ಬರ್ತದೆ. ಕೆಲವೊಮ್ಮೆ ದುಡ್ಡಿನ ವಿಷಯದಲ್ಲೋ ಕೆಲವು ವಿಷಯದಲ್ಲೋ ಇದೆಲ್ಲ ಆಗಬೇಕಾಗಿ ಬರ್ತದೆ. ಆದರೂ ಕೂಡಿ ಒಂದು ಜನವರಿಯಲ್ಲಿ ಹೊರಟ ಕೆಲಸವನ್ನು ಒಂದು ಏಪ್ರಿಲ್ ಇದರಲ್ಲಿ ಒಂದು ಕಂಪ್ಲೀಟ್ ಮಾಡಲಿಕ್ಕೆ ಆಯಿತು.
ಮತ್ತೆ ಅದೊಂದು ಮಹಾಭಾಗ್ಯ ಅಂತ ನಾನು ಗ್ರಹಿಸ್ತೇನೆ. ಮತ್ತೆ ಇವರಿಗೆ ಬೇಕಾದ ಎಲ್ಲ ಸಹಾಯವನ್ನು ನಾನು ಮಾಡಿಕೊಟ್ಟಿದ್ದೇನೆ. ಯಾವುದು ನಮ್ಮ ಎಲ್ಲರೂ ಸೇರಿ ಅವರಿಗೆ ಮೊದಲು ಒಂದು ರೇಷನ್ ಕಾರ್ಡು ಇತ್ತು, ಆದರೂ ಕೂಡ ಅದರಿಂದ ರೇಷನ್ ಸಿಗ್ತಾ ಇಲ್ಲ. ಅದಕ್ಕೆ ಬೇಕಾಗಿರುವ ಒಂದು ಇವರಿಗೆ AY ಒಂದು ರೇಷನ್ ಕಾರ್ಡು ಕೂಡಿ ಒಂದು ಮಾಡಿಕೊಡ್ಲಿಕ್ಕೆ ನನಗೆ ಆಯಿತು. ಮತ್ತೆ ಅದೇ ಮಾದರಿ ಇವರಿಗೆ ಒಂದು ಪೆನ್ಷನ್, ಎಲ್ಲ ಮೂವರಿಗೂ ಕೂಡಿ ಒಂದು ಪೆನ್ಷನ್ ಮನೆಗೆ ಬರುವ ರೀತಿಯಲ್ಲಿ ಕೂಡಿ ನನಗೆ ಒಂದು 2 ತಿಂಗಳ ಮೊದಲು ಅದನ್ನು ಕೂಡಲಿ ಮಾಡಬೇಕು. ಎಲ್ಲದೂ ನಮ್ಮ ದೇವರು ಮತ್ತು ಗುರುಗಳ ಇದರಿಂದಾಗಿ ನನಗೆ ಅದೊಂದು ಯಾವ ಶಕ್ತಿಯಿಂದ ನನಗೆ ಗೊತ್ತಾಗುವುದಿಲ್ಲ. ನಾನು ಮನೆಯಲ್ಲಿ ಕುಳಿತುಕೊಂಡೇ ಎಲ್ಲ ಕೆಲಸಗಳನ್ನು, ಅದು ನನಗೆ ಬೇಕಾದ ಸಹಾಯಗಳು ನಾನು ಹೇಳಿದ ಕೂಡಲೇ ಎಲ್ಲರೂ ಮಾಡ್ತಾ ಇದ್ದರು. ನನಗೆ ಮುಖತವಾಗಿ ಯಾರನ್ನು ಕಾಣಲಿಕ್ಕೆ ಆಗದಿದ್ದರೂ ಕೂಡಿ ನನಗೆ ಒಂದು ಇದನ್ನು ನಾನು ಫೋನ್ ಮಾಡಿದ ಕೂಡಲೇ ನನಗೆ ಒಂದು ಪಾಸಿಟಿವ್ ಎನರ್ಜಿ ಎಲ್ಲರ ಕೈಯಿಂದ ನನಗೆ ಸಿಗ್ತಾ ಇತ್ತು. ಅದು ನನ್ನ ಯಾವ ಭಾಗ್ಯ ಅಂತ ನನಗೆ ಹೇಳಿಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು ಮೂವರನ್ನು ಒಟ್ಟಿಗೆ ನನಗೆ ಕಾಣಲಿಕ್ಕೆ ಅದು ಕೂಡ ನನಗೆ ಒಂದು ಇದಾಯಿತು. ಇಷ್ಟು ಹೇಳಿ ನನ್ನ ಏನು ಬಾಕಿದ್ದ ಇದರ ವರದಿ ವಾಚನ ಮತ್ತೆ ಇದೆಲ್ಲ ಇವರು ಇದು ಮಾಡ್ತಾರೆ. ನಾವು ಹೆಚ್ಚಿಗೂ ನಾವು ಒಂದು ಗ್ರೂಪ್ ಮಾಡಿ ನಮಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಅದ್ರ ಕೂಡಿ ಅದರ ಬಾಕಿದ್ದ ವಿಷಯಗಳನ್ನೆಲ್ಲ ಇವರು ಮಾಡ್ತಾರೆ. ನಮ್ಮ ಪ್ರಸಾದಣ್ಣ ಅದಕ್ಕೆ ಬೇಕಾಗಿ ಒಳ್ಳೆ ಶ್ರಮ ಪಟ್ಟಿದ್ದಾರೆ. ಯಾವುದು ಎಲ್ಲ ಇವರ ಕೆಲಸ, ಮತ್ತೆ ನಮ್ಮ ಇದರ ಮನೆಯ ಕೆಲಸಕ್ಕೆ ನಮ್ಮ ಸುಬ್ಬಣ್ಣ ಮೌಲ್ಯ ಅವರ ಮಗ ಇದರ ಬಾಕಿದ್ದ ಕೆಲಸವು ಮತ್ತೆ ಬಾಕಿದ್ದ ಎಲ್ಲ ಕಾರ್ಯಗಳು ಕೂಡಿ ಅವರನ್ನು ಮಾಡಲಿಕ್ಕೆ ಇದಾಯಿತು. ಬಾಕಿದ್ದ ವೈರಿಂಗ್ ಕೆಲಸಗಳು ಇದು ಏಕದೇಶ ನಮ್ಮ ಒಂದು 80-85% ಕೆಲಸಗಳು ಮುಗಿಯಿತು. ಇನ್ನು ಸ್ವಲ್ಪ ಸಣ್ಣ ಸಣ್ಣ ಕೆಲಸಗಳು ಬಾಕಿ ಉಂಟು. ಇಷ್ಟು ಹೇಳಿ ನನ್ನೊಂದು ಪ್ರಸ್ತಾವಿಕ ಭಾಷಣವನ್ನು ಇದು ನಮಸ್ಕಾರ. ಇನ್ನು ನಮ್ಮನ್ನು ಉದ್ದೇಶಿಸಿ ಮಹಾಮಂಡಲ ಅಧ್ಯಕ್ಷರು ಹರಿಪ್ರಸಾದ್ ಪ್ರಿಯ ಸ್ವಲ್ಪ ಬದಲಾವಣೆ. ಈ ಮನೆಯ ಶೋಚನೀಯ ಅವಸ್ಥೆ ಸಾಧಾರಣ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಕಳೆದ ಮಳೆಗಾಲದಲ್ಲಿ ಮಳೆ ನೀರು ಹೊರಗೆ ಹೋಗುವ ಬದಲು ಎಲ್ಲ ಒಳಗೆ ಬೀಳ್ತಾ ಇತ್ತು. ಅಂಥ ಒಂದು ಮನೆಗೆ ಕಳೆದ ವರ್ಷ ಟಾರ್ಪಾಲು ಮುಚ್ಚಿ ನಾವು ಮಳೆಗಾಲವನ್ನು ಹೀಗೆ ದೂಡಿಯಾಯಿತು. ಅದು ಕಳೆದ ಡಿಸೆಂಬರ್ದಲ್ಲಿ ನಾವು ಇಲ್ಲಿ ಬಂದು ನೋಡಿ ಇದರ ಬೇರೇನೂ ಮಾಡಿಲ್ಲ. ಇದರ ಫೋಟೋ ತೆಗೆದು ನಮ್ಮ ಹವ್ಯಕ ವಲಯದ ಹಾಗೂ ಘಟಕದ ಅದರಲ್ಲಿ ನಾವೊಂದು ಹಾಕಿದ್ದೆವು. ಅದನ್ನು ನೋಡಿ ಹೀಗೊಂದು ಮಾಡಬೇಕು, ಈ ಕೆಲಸವನ್ನು ಮುಂದುವರಿಸಬೇಕು ಅಂತ ಹೇಳಿ ನಮಗೆ ಧೈರ್ಯ ತುಂಬಿದವರು ಶ್ರೀ ಮಹಾಬಲೇಶ್ವರ ಭಟ್ ಅಡಕಾಣ. ನಾವಾಗಿ ಅವರನ್ನು ಹೋಗಿ ಅಲ್ಲಿ ಅಪ್ರೋಚ್ ಆಗಿ ಅವರ ಹತ್ರ ಹೇಳಿದ್ದಲ್ಲ. ಈ ಫೋಟೋ ಮತ್ತು ಇದನ್ನು ನೋಡಿ ಇದನ್ನು ನಾವೇ ಮಾಡಬೇಕು, ಇನ್ನೊಬ್ಬರ ಹತ್ರ ನಾವು ಕೇಳಿಕೊಂಡು ಹೋಗಿ ಸಾಧಾರಣವಾಗಿ ನಾವಾಗೆ ಏನಾದರೂ ಕೆಲಸ ಆರಂಭ ಮಾಡಿ ದಾನಿಗಳು ಯಾರಿದ್ದಾರೆ ಅಂತ ಹುಡುಕಿಕೊಂಡು ಹೋಗಿ ಕೇಳುವಂಥದ್ದು. ಇದು ಹಾಗೆಲ್ಲ ಅವರು ಸ್ವತಃ ಅವರ ಅಂತಃಕರಣದಿಂದ ಅದನ್ನು ಗ್ರಹಿಸಿ ಇದನ್ನು ನಾವು ಮಾಡಬೇಕು ಅಂತ ಹೇಳಿ ನಮ್ಮನ್ನು ಹುರಿದುಂಬಿಸಿ ನೀವು ಕೆಲಸ ಮಾಡಿ ಏನಾಗಬೇಕು ಅದನ್ನು ನಾನು ಮಾಡ್ತೇನೆ ಅಂತ ಹೇಳಿ ನಮಗೆ ಧೈರ್ಯ ಕೊಟ್ಟು ಈ ಕೆಲಸಕ್ಕೆ ಇಳಿಯುವಂತೆ ಪ್ರೇರೇಪಿಸಿದವರು ಪ್ರಥಮವಾಗಿ ಶ್ರೀ ಮಹಾಬಲೇಶ್ವರ ಭಟ್. ಹಾಗಾಗಿ ಅವರನ್ನು ನಾವು ಅವರ ದಿವಸ ಕೂಡ ಕೇಳಿ ಈ ದಿವಸಕ್ಕೆ ನಾವು ಇದನ್ನು ಈ ಪ್ರವೇಶೋತ್ಸವವನ್ನು ಹಮ್ಮಿಕೊಂಡದ್ದು. ಯಾಕಂತೇಳಿ ಅವರು ಯಾವಾಗಲೂ ಊರಲ್ಲಿ ಇರುವುದಿಲ್ಲ, ನಿಮಗೆಲ್ಲರಿಗೂ ಗೊತ್ತಿರಬಹುದು. ಅಂತಹ ಒಂದು ಮಹಾನ್ ಅಂತಃಕರಣದ ವ್ಯಕ್ತಿ ನಮ್ಮ ಜೊತೆಗೂಡಿದ್ದು ನಮಗೆ ಬಹಳ ಸಂತೋಷ. ಹಾಗೆ ನಮ್ಮ ಇದರ ಬಗ್ಗೆ ಅವರ ಅನಿಸಿಕೆಯನ್ನು ನಮ್ಮೊಳಗೆ ಹಂಚಿಕೊಳ್ಳಬೇಕು ಎಂದು ನಾನು ಅವರ ಹತ್ರ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಪಿಯೋ ವೇದಿಕೆಯಲ್ಲಿರೋ ಹರಿಪ್ರಸಾದ್ ಮತ್ತೆ ಇನ್ನಿತರೆಲ್ಲ ಗಣ್ಯರಿಗೂ ವಂದಿಸುತ್ತಾ, ಮುಂಭಾಗದಲ್ಲಿರುವ ಎಲ್ಲ ಸಹೋದರ ಸಹೋದರಿಯರೇ, ಇಂದು ನಾವು ಇವತ್ತೊಂದು ಪ್ರವೇಶೋತ್ಸವವನ್ನು ಮಾಡ್ತಾ ಇದ್ದೇವೆ. ಅದು ಕೂಡ ಇದು ಒಂದು ಎಷ್ಟು 125 ಜನ ನಮ್ಮ ಸಮಾಜ ಬಾಂಧವರ ಒಂದು ಸಹಕಾರದಿಂದ ಮಾಡಿದಂಥ ಒಂದು ಸುಂದರವಾದ ಮನೆ. ಕೃಷ್ಣ ಹೆಬ್ಬಾರ್ ಮತ್ತೆ ಅವರ ಕುಟುಂಬದವರಿಗೆ ನಾನು ಅತ್ಯಂತ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಈ ಮನೆ ಅಲ್ಲಿ ಎಲ್ಲ ಇನ್ನು ಮುಂದೆ ಬರುವ ದಿನಗಳಲ್ಲಿ ದೇವರು ನಿಮಗೆ ಒಳ್ಳೇದು ಮಾಡಲಿ. ನೀವು ಮಾಡುವ ಕೆಲಸದಲ್ಲಿಯೂ
ನೀವು ಮಾಡುವ ನೀವು ವ್ಯವಹಾರದಲ್ಲಿ ಎಲ್ಲದರಲ್ಲಿಯೂ ದೇವರು ನಿಮಗೆ ಒಳ್ಳೇದು ಮಾಡಲಿ, ಈ ಮನೆ ನಿಮಗೆ ಶುಭ ತರಲಿ. ಹಾಗೆ ಈ ಮನೆಯಲ್ಲಿ ಅದೇ ಹೇಳಿದಾಗೆ ಸಾಧಾರಣ 125 ಜನ ಇದರಲ್ಲಿ ಭಾಗವಹಿಸಿದ್ದಾರೆ. ಅದೊಂದು ತುಂಬಾ ಒಂದು ಸಂತೋಷ ಸಂಗತಿ. ಯಾಕಂದ್ರೆ ನಾನೇನು ಕೊಡ್ತೇನೆ ಅಂತ ಸ್ಟಾರ್ಟ್ ಮಾಡಿರ್ಬೋದು, ಆದ್ರೆ ಅದು ಎಲ್ಲದಿಂದ ಸೇರಿ ಮಾಡಿದ್ರೆ ಅದು ಹನಿಕೂಡಿ ಹಳ್ಳ ಅಂತ ಅದರ ಒಂದು ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಸಮಾಜದಲ್ಲಿ ಒಬ್ರು ಕಷ್ಟದಲ್ಲಿರುವಾಗ ನಾವೆಲ್ಲ ಇದ್ದೇವೆ ನಿಮ್ಮೊಟ್ಟಿಗೆ ಅಂದ್ರೆ ಕೆಲವರು ಏನ್ ಹೇಳ್ತಾರೆ, ಬಾಯಲ್ಲಿ ಮಾತ್ರ ಹೇಳ್ತಾರೆ, ಮತ್ತೆ ಯಾರು ಬರೋದಿಲ್ಲ. ಇಲ್ಲಿ ಹಾಗಲ್ಲ, ಇಲ್ಲಿ ಎಲ್ಲರೂ ಬಂದು ಎಲ್ಲರೂ ಸಹಕಾರ ಮಾಡಿ ಕುಮಾರ ಸುಬ್ರಹ್ಮಣ್ಯ ಅವರ ನೇತೃತ್ವ ವಹಿಸಿಕೊಂಡೆ ತುಂಬಾ ಸಂತೋಷ. ಈಗ ನಾನು ಅವರ ಹತ್ರ ಅದೇ ಹೇಳಿದೆ, ನೀವು ನೇತೃತ್ವ ವಹಿಸಿ, ಹಿಂದ್ಗಡೆಯಿಂದ ನಾವಿದ್ದೇವೆ. ಯಾಕಂದ್ರೆ ನಾವು ಇಲ್ಲಿ ಬಂದು ಇರ್ಲಿಕ್ಕೆ ಆಗುದಿಲ್ಲ. ಹಾಗೆ ನೀವು ಇಲ್ಲಿ ಊರಲ್ಲಿ ಇರೋದ್ರಿಂದ ನೀವು ಇದರ ನೇತೃತ್ವವನ್ನು ವಹಿಸಿ ಆದಷ್ಟು ಬೇಗ ಮನೆಯ ಒಂದು ರಿಪೇರಿ ಮಾಡಿ ಅವರಿಗೆ ಕೊಡ್ಬೇಕಂತ ಅದೇ ತರ ಅವರು ಮಾಡಿಕೊಟ್ಟಿದ್ದಾರೆ. ಹಾಗೆ ಅವರು ಮತ್ತೆ ಅವರ ಟೀಮ್, ಗೋವಿಂದ ಭಟ್ ಇರ್ಬೋದು, ಕೇಶವ ಪ್ರಸಾದ್ ಇರ್ಬೋದು, ಹಾಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅವರು ಕೂಡ ಒಂದು ಸೇವಾ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ. ಕಾರಣ ಯಾವ ಕೆಲಸವನ್ನು ನಾವು ಸೇವಾ ಮನೋಭಾವ ಏನು ಅಪೇಕ್ಷೆ ಇಲ್ಲದೆ ಮಾಡ್ತೇವೆ, ಅದು ಒಂದು ಪುಣ್ಯ ಕಾರ್ಯಕ್ಕೆ ಸಮ. ಆದ ಕಾರಣ ಈ ಒಂದು ಪುಣ್ಯ ಕಾರ್ಯದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಿ. ಆ ದೇವರು ನಿಮಗೆ ಕೂಡ ಒಳ್ಳೇದು ಮಾಡಲಿ. ಆಮೇಲೆ ಹೇಳ್ತಿದ್ರೆ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಎರಡು ತುಂಬಾ ಕಷ್ಟದ ಕೆಲಸ ಜೀವನದಲ್ಲಿ. ಅಂದ್ರೆ ಇವಾಗ ಮನೆ ಒಬ್ಬರಿಂದಾನೇ ಮಾಡೋದು ಕಷ್ಟ. ಅದು ಬಡವರಿದ್ರೆ, ಅದು ನಮ್ಮ ಬ್ರಾಹ್ಮಣರಲ್ಲಿ ಬಡವರು ಅಂದ್ರೆ ಮತ್ತೆ ಅವರನ್ನು ಸಮಾಜ ನೋಡಿಕೊಳ್ಳುವ ರೀತಿಯ ತುಂಬಾ. ಈಗ ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಇವರ ಮೊದಲಿನ ಮನೆಯದ್ದು ಅದರದ್ದೆಲ್ಲ ಅವಸ್ಥೆ ನೋಡುವಾಗ ನನಗೆ ತುಂಬಾ ಬೇಸರ ಆಯ್ತು. ನಾವೆಲ್ಲ ಊರಿಗೆಲ್ಲ ಇಷ್ಟು ಸಹಾಯ ಮಾಡ್ತೇವೆ, ನಮ್ಮ ಊರಿನಲ್ಲಿ ಇಂಥವರೊಬ್ರು ಇಂಥ ಒಂದು ಮನೆ ಇದೆಯಲ್ಲ ಅಂತ ಅದು ಫೋಟೋ ನೋಡಿದಾಗಲೇ ನಾನು ಆಗ ಇಮಿಡಿಯೇಟ್ ಹೇಳಿದೆ, ನೀವು ಯಾರ ಹತ್ರದ್ದು ದುಡ್ಡು ಕೇಳಬೇಡಿ, ಎಷ್ಟು ಖರ್ಚಾಗ್ತದೆ ಅಷ್ಟು ರೆಡಿ ಮಾಡಿ ಅವರಿಗೆ ಕೊಡಿ ಅಂತ. ಯಾಕಂದ್ರೆ ಅದು ನಮ್ಮ ಒಂದು ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಬೇರೆಲ್ಲ ನೀವು ಎಲ್ಲ ಸಮಾಜದಲ್ಲಿ ನೋಡ್ಬೋದು, ಅವರು ಒಬ್ರು ಕಷ್ಟದಲ್ಲಿದ್ದಂತ ಆಗುವಾಗ ಎಲ್ಲರೂ ಬಂದ್ಬಿಟ್ಟು ಅವರ ಕೈಯನ್ನು ಎತ್ತಿ ನಿಲ್ತಾರೆ. ಆದ್ರೆ ನಮ್ದಲ್ಲಿ ತುಂಬಾ ಕಡಿಮೆ ಇದು. ನನ್ನ ಪ್ರಕಾರ ಇದು ಫಸ್ಟ್ ಕೇಶವ ಪ್ರಸಾದ್ ಇದಾರಲ್ಲ, ಅವರು ಕೂಡ ಮನೆ ಕಟ್ಟುವಾಗ ಹಾಗೆ ಹೇಳಿದ್ರು. ಆಗ ಅವರಿಗೂ ಕೂಡ ನಾನು ಸಹಾಯ ಮಾಡಿದ್ದೆ, ಆದ್ರೆ ಅದು ಇದಲ್ಲ, ಏನು ದೊಡ್ಡ ಮೊತ್ತ ಆದ ಕಾರಣ ಸಾಲ ರೂಪದಲ್ಲಿ. ಹಾಗೆ ಇನ್ನೊಂದು ಕೆಲಿಂಜ ಅಂತ ಪರಮೇಶ್ವರಿ ಅಮ್ಮ, ಅವರ ಮನೆಯಲ್ಲಿ ಕೂಡ ಇದೇ ತರ ಆಗಿತ್ತು. ಅದು ಕೂಡ ಇದು ನಮ್ಮ 3ನೇ ಮನೆ. ಈಗ ಇನ್ನೊಂದು 4ನೇ ಮನೆಯದ್ದು ಇವರು ಪ್ರಾಜೆಕ್ಟ್ ಹಾಕಿದ್ದಾರೆ, ಇವರು ಚಿನ್ಮಯ ಅವರು. ಆ ಕಾರಣ ಅದು ಕೂಡ ಈ ವರ್ಷದಲ್ಲೇ ನಾವು ಮಾಡಿ ಮುಗಿಸುವ ಪ್ಲಾನ್ ಅಲ್ಲಿ ಇದ್ದೇವೆ. ಹಾಗೆ ಇನ್ನು ಅಧ್ಯಕ್ಷರಲ್ಲಿ ಒಂದು ನನ್ನ ಕಳಕಳಿ, ಯಾಕಂದ್ರೆ ನಾವು ಈ ನಮ್ಮ ಸಮಾಜದಲ್ಲಿ ಬಡವರಿಗೋಸ್ಕರ ನಾವು ಎಷ್ಟು ದೇವಸ್ಥಾನಕ್ಕೆ ಹೋಗ್ಲಿ ಏನ್ ಮಾಡ್ಲಿ, ಆದ್ರೆ ಯಾವುದೇ ಒಬ್ಬ ಬಡವರಿದ್ರೆ ಅಂತವರನ್ನೊಂದು ಹೈಲೈಟ್ ಮಾಡಿ ಅವರನ್ನೊಂದು ಮುಖ್ಯ ಸಮಾಜಕ್ಕೆ ತಂದು ಅವರಿಗೆ ಬೇಕಾದ ಸಹಕಾರ ಮಾಡಬೇಕು. ಅದೆಲ್ಲ ನಮ್ಮ ಎಲ್ಲರ ಕರ್ತವ್ಯ ಅಂತ ಹೇಳಿ ನಾವೆಲ್ಲರೂ ಸೇರಿ ಮಾಡ್ಬೇಕಾಗ್ತದೆ. ಅದಕ್ಕೆ ಇನ್ನು ಕೂಡ ಯಾರಾದ್ರೂ ಈ ತರ ಇದ್ರೆ ಆ ಊರಿನ ಹವ್ಯಕರು ಅದನ್ನು ಒಂದು ಹೈಲೈಟ್ ಮಾಡಿಬಿಟ್ಟು ಅದಕ್ಕೆ ಬೇಕಾದ ನಮ್ಮಿಂದನೂ ನಾವು ಸಹಕಾರ ಮಾಡ್ತೇವೆ. ಮತ್ತೆ ಎಲ್ಲರೂ ಸೇರಿ ಹನಿ ಕೂಡ ಅಲ್ಲ ಅಂತ ಅದನ್ನು ಮಾಡಿಬಿಟ್ರೆ ಅದರಿಂದ ಸಮಾಜಕ್ಕೆ ಒಳ್ಳೇದಾಗ್ತದೆ. ಆಮೇಲೆ ಇದು ನಮ್ಮೊಂದು ಎಲ್ರಿಗೂ ತೋರಿಸ್ತಾ ಆಗ್ತದೆ ನಾವು ಯಾರನ್ನು ಕೈ ಬಿಡುವುದಿಲ್ಲ ಅಂತ. ಸೊ ಹಾಗೆ ಈ ಮನೆ ಇವರಿಗೆ ಇನ್ನಷ್ಟು ಏನು ಭಾಗ್ಯ ತರಲಿ. ಹಾಗೆ ಎಲ್ಲರಿಗೂ ಇದಕ್ಕೆ ಸಪೋರ್ಟ್ ಮಾಡಿದ ಕೆಲಸ ಫೈನಾನ್ಷಿಯಲಿ ಇರ್ಬೋದು, ಆಮೇಲೆ ಇಲ್ಲಿ ಬಂದು ಶ್ರಮದಾನ ಮಾಡಿದ ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ, ಎಲ್ಲರ ಮೇಲೂ ಗುರುಕಾರುಣ್ಯಲ್ಲಿ ಅಂತ 2 ಮಾತು ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಹರೇ ರಾಮ. ಇನ್ನು ಮುಂದಿನ ಕಾರ್ಯಕ್ರಮ ಈ ಮನೆಯ ಕೀಲಿಕೈ ಹಸ್ತಾಂತರ. ನಾವು ಇಲ್ಲೇ ಅದನ್ನು ಮಾಡುವಂತ ನಮ್ಮ ಮಹಾಬಲೇಶ್ವರ ಒಟ್ಟು ಇವರು ಎಲ್ಲರೂ ಸೇರಿ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೀವಿ. ಗುರುಗಳ ಪ್ರಸಾದ. ಶಂಕರಾಜ್ ಗುರಿಕ
ಚೂರು ತೆರೀರಿ. ಅಲ್ಲ ನಿಂಗೊಂದು ಜಸ್ಟ್ ನಿಲ್ಲ ಸಾಕು. ನಿಂಗೊಂದು ಚೂರು ಕುಮಾರಣ್ಣ ಅಂದ್ರೆ ಹೇಳಿ. ಹಾಗೆ ಸಾಕು. ಈ ಮನೆಯ ಕೆಲಸ ಕಾರ್ಯ ಆರಂಭಕ್ಕೆ ನಮಗೊಂದು ಧೈರ್ಯ ಸ್ಫೂರ್ತಿ ತುಂಬಿದವರು ನಮ್ಮ ಮಹಾಬಲೇಶ್ವರ ಭಟ್ ಎಡಕಾನವರು. ಹಾಗಾಗಿ ಅವರಿಗೆ ನಮ್ಮ ಹವ್ಯಕ ಸಮಾಜ ಪರವಾಗಿ ಈಗ ಒಂದು ಸಣ್ಣ ಗೌರವಾರ್ಪಣೆ. ಈ ಮನೆಯ ಕೆಲಸ ಕಾರ್ಯಗಳಿಗೆ ಆರಂಭವಾಗಿ ಅದರ ಎಸ್ಟಿಮೇಟ್ ಹಾಗೂ ನಂತರ ಅದರ ಕೆಲಸ ಕಾರ್ಯಗಳ ಸೂಪರ್ವಿಷನ್ ಇದನ್ನೆಲ್ಲ ನಮಗೆ ಅವರ ಸೇವೆಯಿಂದೇ ಭಾವಿಸಿ ಬಂದು ಮಾಡಿಕೊಟ್ಟಂತಹ ರಾಮಚಂದ್ರ ಶಾಸ್ತ್ರಿ ಅವರಿಗೂ ಕೂಡ ನಮ್ಮ ಸಮಾಜದ ಗೌರವಾರ್ಪಣೆ. ಬೆನ್ನೆಲುಬಾಗಿ ನಿಂತಹ ನಮ್ಮವರಾದ ನಾರಾಯಣ ಹೆಬ್ಬಾರ್, ಪಂಚಾಯತ್ ಹೆಬ್ಬಾರ್ ಅಂತೇಳಿ ಈ ಊರಲ್ಲಿ ಗೊತ್ತಿರೋದು, ಅವರ ಹೆಸರು ಖುಷಿ ಯಾರಿಗೂ ಗೊತ್ತಿಲ್ಲ. ಅವರನ್ನು ನಾವು ಮಂಡಲ ಸಭೆಯಲ್ಲಿ ವಲಯದ ಪರವಾಗಿ ಗೌರವಿಸಬೇಕಂತೇಳಿ 2-3 ಸಲ ಕರೆದಿದ್ದೆವು. ಆದರೆ ಅವರಿಗೆ ಅವರ ಅನಾನುಕೂಲವಾಗಿ ಬರಲಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲದನ್ನೂ ಸೇರಿಸಿ ನಾವು ಅವರಿಗೊಂದು ಗೌರವಾರ್ಪಣೆ. ಈ ಮನೆಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂತಹ ನಮ್ಮ ಮೇಸ್ತ್ರಿಯವರು, ಸುಬ್ಬಣ್ಣ ಮೇಸ್ತ್ರಿ ಅವರು ಆ್ಯಕ್ಚುಲಿ ನಾವು ಅಂದಾಜು ಮಾಡಿದ್ದು ಮೇಸ್ತ್ರಿ ಅಂತೇಳಿ. ಅವರು ನೋಡ್ಲಿಕ್ಕೆ ಹೋದರೆ ಕ್ರಿಕೆಟಲ್ಲಿ ಆಲ್ರೌಂಡರ್ ಇದ್ದ ಹಾಗೆ. ಅವರಿಗೆ ಮೇಸ್ತ್ರಿ ಕೆಲಸ ಉಂಟು, ಬಡಗಿ ಕೆಲಸ ಉಂಟು, ಅಮ್ಮಾರ ಕೆಲಸ, ಯಾವ ಕೆಲಸ ಕೇಳಿದ್ರು ಅವರಿಗೆ ಗೊತ್ತುಂಟು. ಹಾಗಾಗಿ ನಮಗೆ ಬಹುಶಃ ಗುರು ಕಾರುಣ್ಯದಿಂದಲೇ ಅವರ ಸೇವೆ ಇಲ್ಲಿ ಲಭ್ಯ ಆಯಿತು ಅಂತೇಳಿ ನನ್ನ ಒಂದು ಅನಿಸಿಕೆ. ಹಾಗೆ ಅವರು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಶಿವಪ್ಪ ಒಳ್ಳೆಯದು ಮನೆ ನಾಯಕ ಮಾಡಿದ್ರೆ ಎಂತ ಸಂತೋಷ ಆಯ್ತು ನಮಗೆ. ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ರೆ ಒಳ್ಳೇದಾಯ್ತು. ಗುರುಗಳು ನಮಗೆ ಒಳ್ಳೇದು ಮಾಡಿ ಕೊಟ್ಟಿದ್ರು, ಎಲ್ಲ ಮಾಡಿದ್ರೆ ಗುರುಗಳು ಎಲ್ಲ ಸಂತೋಷ ಆಯ್ತು ನಮಗೆ. ಅವ್ರ ಮೇಲೆ ಎಲ್ಲರ ಹತ್ರ ಪ್ರೀತಿ ನಮಗೆ. ಪ್ರಸಾದ ಅಣ್ಣನೂ ಅಷ್ಟೇ ಎಲ್ಲ ನಮಗೆ ಇದು ಮಾಡಿದ್ರು. ಒಳ್ಳೆ ಆಯ್ತು. ಇನ್ನು ಮಹಾಮಂಡಲದ ಸಹಾಯ ಪ್ರಧಾನರಾದಂತಹ ವಿದ್ಯಾಲಕ್ಷ್ಮಿ ಕೈಲಂಗಗೆ ಅವರಿಂದ ಒಂದೆರಡು ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯ ಮೇಲೆ ಆಸೀನರಾಗಿರುವ ಹಾಗೂ ಪುತ್ತಿಗೆ ಗ್ರಾಮದ ಗೊಂಪೆ ವಲಯದ ಪುತ್ತಿಗೆಯ ಬಂಧು ಭಗಿನಿಯರೆಲ್ಲರಿಗೂ ವಂದನೆಗಳು. ಈ ಕಾರ್ಯಕ್ರಮ ಇದು ಸಾಧಾರಣ ಎಷ್ಟು 150 ದಿನಗಳಲ್ಲಿ ನಡೆದದ್ದು. ಮನೆ ಜನವರಿ 4ರ ನಂತರ 3.5 ತಿಂಗಳ ಸಮಯದಲ್ಲಿ ಒಂದು ಗುರುಕಾರುಣ್ಯ ಎನ್ನುವ ಮನೆ ಸೋರುತ್ತಿದ್ದಂತಹ ಒಂದು ಸೂರನ್ನು ನವೀಕರಣಗೊಂಡು ಇಂದು ಅದರ
ಪ್ರವೇಶ ಉತ್ಸವ. ಇದು ಒಂದು ಕಾರ್ಯಕ್ರಮ ಹೇಳೋದಕ್ಕಿಂತ ಮನಸ್ಸಿನ ಸಂಭ್ರಮ ಹೇಳುವಂತ ಒಂದು ಸಂದರ್ಭ. ಈ ಮಂಡಲ ಪದಾಧಿಕಾರಿಗಳಾಗಲಿ, ವಲಯದ ಪದಾಧಿಕಾರಿಗಳಾಗಲಿ, ಸಾಧಾರಣ 125 ಸಹಾಯ ಹಸ್ತಗಳ ಸಹಕಾರದಿಂದ ಈಡೇರಿದ ಈ ನವೀಕೃತ ಮನೆಯ ಪ್ರವೇಶೋತ್ಸವ ಗುರುಕಾರಣ್ಯದ ಹೊರತು ಬೇರೇನೂ ಅಲ್ಲ. ಈ ಮನೆಯ ಹಾಗೂ ಇದಕ್ಕೆ ಪೂರಕವಾದಂತಹ ಸಹಕಾರ ಕಲ್ಪಿಸಿದರೆ ತುಲನಾತ್ಮಕ 2 ಮಾತನ್ನು ಹೇಳಲೇಬೇಕು ನಾನೆಂದು ಸಹಾಯ ಪ್ರಧಾನರಾಗಿ. ಮನೆಯವರು ನನಗೆ ಗೊತ್ತಿದ್ದಂತೆ ಯಾವುದೇ ಅಪೇಕ್ಷೆಯನ್ನು ನಿರೀಕ್ಷೆಯನ್ನು ಇಟ್ಟುಕೊಂಡಿಲ್ಲ. ನಾನು ಹೀಗಿದ್ದೇನೆ, ನನಗೊಂದು ಸಹಾಯ ಮಾಡಿ, ನನ್ನ ಸೋರುತ್ತಿರುವ ಮನೆಗೊಂದು ಸೂರು ಕಲ್ಪಿಸಿ ಅಂತ ಎಂದು ಮನವಿಯನ್ನು ಮಾಡಿಲ್ಲ. ಅದೇ ಈ ವಲಯದ ಮಹಾಬಲೇಶ್ವರಣ್ಣ ಆಗ್ಲಿ, ಅವರೊಂದಿಗೆ ಕೂಡಿದಂತಹ ಮಂಡಲದ ಶಿಷ್ಯ ಬಂಧುಗಳೆಲ್ಲರ ತಂಡ ಯಾವ ರೀತಿ ಕೈ ಜೋಡಿಸಿದ್ದಾರೆ ಅಂದ್ರೆ, ತನ್ನದೇ ಮನೆ ಒಂದು, ತನ್ನ ಅಣ್ಣನೋ ತಮ್ಮನೋ ಒಂದು ಯಾವ ಸ್ಥಿತಿಯಲ್ಲಿ ಈ ರೀತಿ ಇದ್ದರೆ ಹೇಗಿರಬಹುದು ಅಂತ ಕಲ್ಪಿಸಿಕೊಂಡು, ಹಾಗಿರುವುದು ಸಮಂಜಸವಲ್ಲ, ನಮ್ಮೊಂದಿಗೆ ಸಮುದಾಯದೊಳಗೆ ಒಬ್ಬರಾಗಿರಬೇಕು ಎನ್ನುವ ಒಂದು ಪ್ರೀತಿಯಿಂದ ಮಾಡಿದ ವ್ಯವಸ್ಥೆ ಇಂದು ಈ ನವೀಕೃತ ಮನೆ. ಇದೆಲ್ಲದಕ್ಕೂ ಪ್ರೇರಣೆ ನಮ್ಮ ಗುರುಕೃಪೆ ಅಲ್ಲದೆ ಬೇರೇನೂ ಅಲ್ಲ ಅನ್ನೋದೇ ನನ್ನ ಭಾವನೆ. ಮನೆ ಬೇಕು ಎನ್ನುವುದೊಂದು ಆಸೆ, ಕೆಲವರ ಕಲ್ಪನೆ, ಕೆಲವರ ನಿರೀಕ್ಷೆ, ಕೆಲವರ ಸಾಹಸ, ಇನ್ನು ಕೆಲವರ ಇಲ್ಲಿ ಕಂಡಿದ್ದೇನೆಂದ್ರೆ ಯಾವುದೇ ನಿರಪೇಕ್ಷ ಭಾವನೆ. ನಿರಪೇಕ್ಷತಾ ಭಾವನೆಯಲ್ಲಿ ಇದ್ದಂತಹ ಒಂದು ಆತ್ಮಕ್ಕೆ ಯಾವ ರೀತಿ ಸಮಗ್ರವಾಗಿ ಒದಗಿ ಬರುತ್ತದೆ ಹೇಳುವುದಕ್ಕೆ ಇದುವೇ ಸಮಗ್ರ ಸಾಕ್ಷಿ. ಇದು ಈ ಮನೆಯವರ ಹೃದಯ ಎಂತದ್ದು ಹೇಳಿದ್ರೆ, ಒಂದು ಹಸು ಈ ಮೊದಲೇ ಇದ್ದದನ್ನ ನಾವು ಚಂಡಿ ಆದ್ರೂ ಒದ್ದೆ ಆದ್ರೂ ಪರವಾಗಿಲ್ಲ, ಹಸು ಒದ್ದೆಯಾಗಬಾರದೆಂದು ಇದ್ದಂತ ಸೂರಿನೊಳಗೆ ಸಾಕಿಕೊಂಡಂತ ಜೀವಗಳು. ಹಾಗೆ ಇನ್ನು ಈಗ ನಾಯಿಯನ್ನು ಹೊರಗೆ ಕಟ್ಟಲು ಮನಸ್ಸಿಲ್ಲ ಅವರಿಗೆ. ಅದು ಹೇಗೆ ಒಬ್ಬನೇ ಇರ್ತದೆ ನಾಯಿ ಅಂತ ಹೇಳುದು ನೋಡಿ, ಅವ್ರ ಕೈ ಮುಖ ಕಡ್ಡ ಹಿಡಿದು ನಗಿಡ್ತಾ ಇದ್ದಾರೆ. ಅದು ಈ ಜೀವದ ಶ್ರೇಷ್ಠತೆ. ಅದಕ್ಕೋಸ್ಕರವೇ ಒದಗಿ ಬಂದಂತ ಗುರುಕಾರುಣ್ಯ ಇದು. ಇಂದಿನ ದಿನ ಚಂದಕ್ಕೆ ಮುಂದಕ್ಕೆ ಬಾಳಿ ಎನ್ನುವ ಒಂದು ಅಪೇಕ್ಷೆಯೊಂದಿಗೆ, ಹಾರೈಕೆಯೊಂದಿಗೆ ಮಹಾಮಂಡಲದ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳ ಶುಭ ಆಕಾಂಕ್ಷೆಗಳೊಂದಿಗೆ ನನ್ನ ಮಾತುಗಳನ್ನು ಗುರುಚರಣಕ್ಕೆ ಅರ್ಪಿಸುತ್ತಿದ್ದೇನೆ. ಹರೇ ರಾಮ. ಈಗಿನ ಇಲ್ಲಿನ ಪಂಚಾಯತ್ ಮೆಂಬರ್ ಆದ ರೂಪಾ ಬೀರೈ ಅವರು 2 ಮಾತುಗಳು. ಗೌರವಾನ್ವಿತ ಅಧ್ಯಕ್ಷರೇ, ಇಂಚನೆ ವೇದಿಕೆ ದಿತ್ತಿನ ಗಣ್ಯ ವ್ಯಕ್ತಿ ನಕಲಿ ನೆನೆ ಮುಟ್ಟ ಸೇರ್ನ ಮಾತ ಎನ್ನ ಸಹೋದರ ಸಹೋದರಿನಿ ಇನಿ ಮೂಲೆ ದನ್ನೆರ್ನೊಂಜಿ ಇಲ್ಲೊಕ್ಕೆಲ್ಲ ನನಗೆ ಎಂಕ್ಲ ಬಾರಿ ಖುಷಿ ಅಂಡಿ. ಇಜ್ಜಿನ ಎಂಕ್ಲಡೆ ಯಾರು ಬರೊಂದು ಪಾತೆರೊಂದು ಪೂರ ಇತ್ತೇರು ಓಳು ತಿಕ್ಕಡಲ ಒಂಜಿ ಪಾತೆರೋಡು ದುಂಬು ಎಂಕ್ ರಡ್ಡು ನೆರುವೇರು ಬೊಕ್ಕ ಪಾತೆರುವೇರು ಅಂಚದು ಎಂಕ್ಲೆಗ್ ಬಾರಿ ಖುಷಿ ಅವನು ಇರ್ತನೆ. ಈ ಇಲ್ಲಿನ ಇನ್ನು ಮಂತದ ಮಾತ ಪದಾಧಿಕಾರಿ ನಕ್ಲೆಗ್ ಪೂರ ಒಂದನೆ ಮಂತ್ ಎಣ್ಣೆ ಈ ರಡ್ಡು ಪಾತೆರ ಅಂತ. ಹರೇ ರಾಮ. ಮೊಟ್ಟ ಮೊದಲಿಗೆ ಈ ಕುಂಬ್ಳೆ ಸೀಮೆಯ ಅಧಿಪತಿ ಮತ್ತು ಈ ಪ್ರದೇಶದಲ್ಲಿರುವಂತಹ ಸಮಸ್ತ ದೇವತಾ ಸನ್ನಿಧಿಗೆ ಮನಸ ವಂದಿಸಿ, ಹೆಸರೇ ಮನೆಗೆ ಗುರುಕಾರುಣ್ಯ, ಹಾಗೆ ಇಲ್ಲಿಯವರೆಗೂ ಬಂದದ್ದು ಗುರುಕಾರುಣ್ಯವೇ. ಯಾಕೆಂದ್ರೆ ಅವರ ಮನಸ್ಸಿನಲ್ಲಿ ಅವರಿಗೆ ಸೂರು ಬೇಕು ಅಂತ ಹೇಳಲಿಲ್ಲ. ಇಲ್ಲೆಲ್ಲ ಕೇಳುವಾಗ ಅವರು ಕೇಳುವಾಗ ಹೇಳಿದ್ದು ಏನು ಅಂದ್ರೆ, ನಮ್ಮ ಹಸುವಿಗೊಂದು ಸೂರು ಬೇಕು ಅಂತ. ಯಾವಾಗ ಗೋಮಾತೆಯನ್ನು ನಾವು ನಂಬ್ತೇವ, ಆ ಗೋಮಾತೆ ನಮ್ಮನ್ನ ರಕ್ಷಿಸ್ತದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ನಾವೆಲ್ಲ ಏನ್ ಹೇಳ್ತೇವೆ ಅಂದ್ರೆ, ಗೋವನ್ನ ನಾನು 100 ಹಸುವನ್ನು ಸಾಕ್ತೇನೆ,
ನಾನು ಈ 50 ಹಸುವನ್ನು ಸಾಕ್ತೇನೆ ಅಲ್ಲ, ಗೋವು ನಮ್ಮನ್ನು ಸಾಕ್ತದೆ ಅನ್ನೋದಕ್ಕೆ ಈ ಕೃಷ್ಣ ಹೆಬ್ಬಾರ್ ಮತ್ತು ಅವರ ಕುಟುಂಬ ಇವತ್ತು ಈ ರೂಪದಲ್ಲಿ ಅದನ್ನ ಅನುಗ್ರಹ ಪಡೆದಿದ್ದಾರೆ. ಹಾಗಾಗಿ ಗುರು ಕಾರುಣ್ಯ ಹೇಗಿರ್ತದೆ ಅಂದ್ರೆ ಹೀಗಿರ್ತದೆ. ಗುರುಗಳಿಗೆ ಗೋವಿಗೆ ಇರುವಂತಹ ಆ ಒಂದು ಸ್ಫುರಣೆ, ಆ ಶಕ್ತಿ, ದಿವ್ಯತೆ ಅದು ಇಲ್ಲಿ ಕಾಣಿಸ್ತಾ ಇದೆ. ಎರಡೂ ಒಟ್ಟು ಸೇರಿದಾಗ ಆಗುವಂತದ್ದು ಈ ಗುರು ಕಾರುಣ್ಯ. ಯಾಕೆಂದ್ರೆ ಇಷ್ಟಿದ್ರು ಈಗ 126 ಜನರ ಹೆಸರು ಇಲ್ಲಿ ಪಟ್ಟಿ ಇದೆ. 3,31,000ಕ್ಕಿಂತ ಮೇಲೆ ಈಗಾಗಲೇ ಆದ ಖರ್ಚಿದೆ. ಈ ವಿಷಯವನ್ನ ಮುಂದೆ ವಲಯ ಮುಂದಿಟ್ಟಾಗ, ನೀವೆಲ್ಲ ಮುಂದಿಟ್ಟು ವಲಯ ಮುಂದಿಟ್ಟಾಗ ಅಲ್ಲೂ ಹಾಗೆ ಯಾರು ಏನು ಒತ್ತಾಯ ಮಾಡದೆ ವಿಷಯ ಹೇಳದೆ ಮಹಾಬಲೇಶ್ವರನ ಸೀದಾ ಮೊದಲಿಗೆ ಒಂದು ಹೇಳಿದ್ದು ಆ ಮನೆ ಕಟ್ಟಲಿಕ್ಕೆ ಶುರು ಮಾಡಿ. ಇವತ್ತು ಕಟ್ಟಿ ಕೊಡುವಲ್ಲಿವರೆಗೂ ಅವರು ಮುಂದೆ ನಿಂತು ಒಟ್ಟಿಗೆ ಇದ್ದು ನಮಗೆ ಇಲ್ಲಿ ಸ್ಫೂರ್ತಿ ಕೊಟ್ಟಿದಾರಲ್ಲ, ಅವಾಗ ಅವರೊಟ್ಟಿಗೆ 125 ಜನ ಮತ್ತೆ ಸೇರ್ತಾರೆ. ಯಾಕೆಂದ್ರೆ ಒಬ್ಬ ನಾಯಕತ್ವ ಬೇಕು, ನೇತೃತ್ವ ಬೇಕು. ಇಂತಹ ದಾನಿಗಳ ಪಟ್ಟಿ ಎಷ್ಟೋ ಜನರಲ್ಲಿ ದಾನಿಗಳಿದ್ದಾರೆ, ಆದ್ರೆ ಅದು ಸತ್ಕಾರ್ಯಕ್ಕೆ ಆಗ್ಬೇಕಲ್ಲ. ಮಹಾಬಲೇಶ್ವರನ ಇಲ್ಲಿವರೆಗೆ ಮಾಡಿದ ಎಲ್ಲ ಸೇವೆಗಳು ಸತ್ಕಾರ್ಯಕ್ಕೆ ಆಗಿದೆ. ಅದರಲ್ಲಿ ನಾನು ನೋಡಿದಾಗ ಇದೊಂದು ದೊಡ್ಡ ಸತ್ಕಾರ್ಯ. ಯಾಕೆಂದ್ರೆ ಗುರುವಿನ ಅನುಗ್ರಹವನ್ನು ಪಡೆದು, ಗೋವಿನ ಅನುಗ್ರಹವನ್ನು ಪಡೆದು ಮಾಡುವಂತದ್ದು. ಯಾಕೆಂದ್ರೆ ಒಂದು ದೇವಸ್ಥಾನ ಕಟ್ಟಿದ್ರೆ ಶಿವ ದೇವಸ್ಥಾನದ ಹಾಗೆ ಮಧುರು ದೇವಸ್ಥಾನದಲ್ಲಿ ಅವರು ಸೇವೆ ಮಾಡಿದ್ರು, ಎಲ್ಲೇ ಮಾಡಿದ್ರು ಆ ದೇವರಿಗೆ ಆಗಿರ್ತದೆ. ಇಲ್ಲಿ 33 ಕೋಟಿ ದೇವತೆಗೆ ಅಂದ್ರೆ ಗೋಮಾತೆಗೆ ಆಯ್ತು. ಹಾಗೆ ಒಂದು ಅಶಕ್ತ ಒಂದು ಕುಟುಂಬಕ್ಕೆ ಆಯ್ತು. ಅವ್ರು ನಿಂತು ಒಂದು ಮಾತಾಡ್ಬೇಕು ಅಂತ ಹೇಳಿದಾಗ ಒಂದೇ ವಾಕ್ಯ ಹೇಳಿದವರು, ಬಹಳ ಖುಷಿಯಾಗಿದೆ, ಬಾರಿ ಚಂದಕ್ಕೆ ಮಾಡಿಕೊಟ್ಟಿದ್ದೀರಿ. ಈ ಶಬ್ದ ಈ ವಲಯಕ್ಕೆ, ನಮ್ಮ ಸಮಾಜಕ್ಕೆ ಅದೊಂದು ಶ್ರೇಯಸ್ಸು. ಯಾಕೆಂದ್ರೆ ಅವರದ್ದು ಆಶೀರ್ವಾದ ಬೇಕು. ಈಗ ಅವರು ಯಾವುದೋ ಒಂದು ಕಾರಣಕ್ಕೆ ಅವರು ಅಶಕ್ತರಾಗಿರ್ಬೋದು, ಆದ್ರೆ ಅವರ ಹತ್ರ ದೈವಿಕತೆ ಇದೆ, ಅವರ ಹತ್ರ ಒಂದಷ್ಟು ಶಕ್ತಿಗಳು ತುಂಬಿಕೊಂಡಿದೆ. ಆ ತುಂಬಿದ ಶಕ್ತಿಗೆ ಗುರು ಕಾರುಣ್ಯ ಸೇರಿಕೊಂಡಿದೆ. ಹಾಗಾಗಿ ನಾವು ಇವತ್ತು ಕೊಡುವಾಗ ಸುಮಾರು ಆಶೀರ್ವಾದ ವಸ್ತುಗಳನ್ನು ಕೊಟ್ಟಾಗಿತ್ತು. ಕೀ ಕೊಡ್ತು, ಗುರುಗಳ ಮಂತ್ರಾಕ್ಷರಿ ಕೊಡ್ತು, ತೆಂಗಿನಕಾಯಿ ಪ್ರಸಾದ ಕೊಡ್ತು, ಹಾಗೆ ಚಂದ್ರಮುಷಿ ದೇವಸ್ಥಾನ ಹೊಸನಗರದ ಪ್ರಸಾದ ಕೊಡ್ತು, ಶಾಲು ಕೊಡ್ತು, ಅಥವಾ ಒಂದು ಶಂಕರಾಚಾರ್ಯ ಭಾವಚಿತ್ರ ಕೊಡ್ತು. ಬೇರೆ ಬೇರೆ ವಿಚಾರಗಳನ್ನು ಒಟ್ಟು ಸೇರಿಸಿ ಸುಮಾರು ರೀತಿಯ ಆಶೀರ್ವಾದ ಕೊಟ್ಟಂಗಾಯ್ತು. ಅದೆಲ್ಲ ಆಶೀರ್ವಾದವು ಗುರು ಕಾರುಣ್ಯ. ಹಾಗಾಗಿ ಈ ಮನೆಯ ಗುರು ಕಾರುಣ್ಯ ಅನ್ನುವ ಈ ನಾಮಧೇಯದ ಈ ಮನೆಗೆ ಸದಾ ಗುರು ಕಾರುಣ್ಯ ಇರಲಿ. ಮಹಾಬಲೇಶ್ವರನ ಹಾಗೆ ಅವರೊಟ್ಟಿಗೆ ಸಂಗಡವರು ಸೇರಿಕೊಂಡಂತ ಎಲ್ಲರ ಸಹಕಾರ ಅಥವಾ ಈ ಮನೆಯ ಬಗ್ಗೆ ಕಾಳಜಿ ಇನ್ನು ಮುಂದೆಯೂ ಇದ್ದು ಈ ಮನೆ ಬೆಳಗಲಿ, ಮನೆಯ ಒಳಗಿರುವ ಎಲ್ಲ ಮನಗಳು ಬೆಳಗಲಿ ಅನ್ನುವ ಹಾರೈಕೆಯನ್ನು ಮಾಡ್ತಾ ಹವ್ಯಕ ಮಹಾಮಂಡಲ ಒಂದು ವಲಯದಲ್ಲಿ ಈ ಕೆಲಸವನ್ನು ಮಾಡಿ ಮುಳ್ಳೇರಿಯ ಮಂಡಲದ ಒಂದು ನೇತೃತ್ವದಲ್ಲಿ ಒಂದು ವಲಯ ಇದನ್ನ ಚೆನ್ನಾಗಿ ಮಾಡಿದೆ. ಹಾಗಾಗಿ ಮಹಾಮಂಡಲದ ಸಹಾಯ ಪ್ರಧಾನರಿಗೆ ಅನುಕೂಲ ಏನು ಅಂದ್ರೆ ಎಲ್ಲೆಲ್ಲ ಒತ್ತಡಗಳು ಏನು ಇಲ್ಲ. ಇದು ಬರೇ ಒಂದು ಫೋನ್ ನ ಮೂಲಕದಲ್ಲಿ ಆಗ್ತಾನೆ ಹೋಗ್ತಾ ಇತ್ತು. ಅದು ನೋಡುವಾಗಲೇ ಆಶ್ಚರ್ಯ ಆಗ್ತಿತ್ತು ನನಗೆ. ವಾಸ್ತವವಾಗಿ ವೈಯಕ್ತಿಕವಾಗಿ ನನಗೆ ಇವತ್ತು ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ರಾತ್ರಿ 9:00ವರೆಗೆ ಹೇಳಿದೆ. ಅದೇ ಗುರು ಕಾರುಣ್ಯ ಅಂದ್ರೆ. ಇಲ್ಲ, ಅದು ನನಗೆ ಇವತ್ತಾಗಬೇಕಾದ ಕೆಲಸ ಇವತ್ತು ಆಗ್ತಾ ಇಲ್ಲ ಅಂತ. ಯಾಕೆಂದ್ರೆ ಈ ಗುರು ಕಾರುಣ್ಯದಲ್ಲಿ ನನಗೊಂದು ಅವಕಾಶ, ಇಲ್ಲಿ ಬಂದು ಭಾಗವಹಿಸುವ ಅವಕಾಶ ಸಿಕ್ತು. ಹಾಗಾಗಿ ಬಂದು ಭಾಗವಹಿಸಿ ಈ ಮನೆಯನ್ನ ಹಸ್ತಾಂತರ ಆಗುವ ನನಗೊಂದು ಇಲ್ಲಿ ಒಂದು ಸೇರುವಂತಹ ಭಾಗ್ಯ ಸಿಕ್ಕಿದೆ. ಇದರ ಸ್ಫೂರ್ತಿಯಾಗಿ ಇದೇ ಮಂಡಲದ ವ್ಯಕ್ತಿ ವೈವಿ ಕೃಷ್ಣಮೂರ್ತಿ ಅವರು ಮಹಾಮಂಡಲ ಅಧ್ಯಕ್ಷರಾಗಿದ್ದಾಗ ಅವುಗಳು ಒಂದ್ಸಲ ಇದಕ್ಕೆ ಬೇಕಾದ ಕೆಲಸ ಆಗಿದೆ. ಹಾಗಾಗಿ ಈ ಎಲ್ಲ ಕಾರಣಕ್ಕೆ ನಾವು ಇವತ್ತು ಇಲ್ಲಿ ಒಟ್ಟು ಸೇರಿ ಮನೆ ಎಂಬ ಈ ಗುರು ಕಾರುಣ್ಯದಲ್ಲಿ ಸೇರಿ ಭೋಜನ ಮಾಡಿ ನಾವು ಕೂಡ ತೃಪ್ತರಾಗೋಣ. ಹಾಗೆ ಆ ಮನೆಗೆ ಶುಭ ಹಾರೈಕೆಯನ್ನು ಮಾಡೋಣ. ಹರೇ ರಾಮ. ಹರೇ ರಾಮ. ಇಲ್ಲಿ ತುಂಬಾ ಜನ ಅತಿಥಿಗಳು ಬಂದಿದ್ದೀರಿ. ಇಲ್ಲಿ ಪ್ರತ್ಯೇಕವಾಗಿ ನಾವು ಹೇಳುವಂಥದ್ದು, ಇಲ್ಲಿ ಚಿಕ್ಕಣಿಕೆ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಬಾಲಸುಬ್ರಹ್ಮಣ್ಯ ಭಟ್ ಚಿಕ್ಕಣಿಕೆ ಅವರು ಒಂದು 2 ಮಾತು ಹೇಳಬೇಕಂತ ಕೇಳಿಕೊಳ್ತಾ ಇದ್ದೀವಿ. ವೇದಿಕೆಯಲ್ಲಿ ಉಪಸ್ಥಿತವಾದ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ನೆರೆದಂತಹ
ಎಲ್ಲ ಬಂಧು ಭಗಿನಿಯರು ನೀವೆಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತಿನ ಈ ಶುಭ ದಿವಸ, ಶುಭ ಗಳಿಗೆಯಲ್ಲಿ ನಾವು 3 ಹಿರಿಯ ಜೀವಿಗಳಿಗೆ ಒಂದು ಸೂರು ನಮ್ಮ ಹವ್ಯಕ ಮಂಡಲ ಗುಂಪೆ ಮತ್ತು ಮುಳ್ಳೇರಿಯ ಇವರ ವತಿಯಿಂದ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ರೀತಿಯಲ್ಲಿಯೂ ಆಶಂಸನೆಯನ್ನು ನೀಡುತ್ತಾ ಆ ಸುಬ್ರಹ್ಮಣ್ಯನ ದೈವಗಳು ಈ ಹಿರಿಯ ಜೀವಿಗಳಿಗೆ ಇಲ್ಲಿ ಬದುಕಲು ಒಳ್ಳೆಯ ಒಂದು ಅವಕಾಶ ಮತ್ತು ಈ ಮನೆಯಲ್ಲಿ ಅವರಿಗೆ ಸಂತೃಪ್ತ ಜೀವನವನ್ನು ನಡೆಸುವಂತೆ ಅನುಗ್ರಹ ಮಾಡಿಕೊಡಬೇಕಲ್ಲಿ ನಾನು ಸರ್ವ ವಿಧದಲ್ಲಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಮುಂದಕ್ಕೆ ನಮ್ಮ ಹವ್ಯಕ ಮಂಡಲದ ಕಾರ್ಯದರ್ಶಿಯಾದ ಹಿರೇಮೇಲೆ ಸುಬ್ರಹ್ಮಣ್ಯ ಗುರು 2 ಮಾತು. ಶ್ರೀ ಗುರುಭ್ಯೋ ನಮಃ. ಇವತ್ತು ಗುರು ಕಾರುಣ್ಯ ಎಂಬ ಕಾರ್ಯಕ್ರಮ. ಇದು ಹೆಸರು ಕೇಳುವಾಗಲೇ ಕಾರುಣ್ಯ ಹರಿದು ಬಂದೆ. ಯಾಕೆಂದ್ರೆ ಮೇಲಿಂದ ಕೆಳಗೆ ಬರಬೇಕಾದ್ರೆ ಗುರು ಕಾರುಣ್ಯ ಬೇಕು. ಅಂಥದ್ರಲ್ಲಿ ಇದು ನಾವು 1 ದಿವಸ 2 ದಿವಸ ಬರುವಂತದ್ದು. ಅವರು ನಿತ್ಯ ಬಂದು ಹೋಗ್ಬೇಕಾದ್ರೆ ಖಂಡಿತ ಇದು ಈ ಹೆಸರು ಸಾರ್ಥಕ ಆಯ್ತು. ಯಾಕೆಂದ್ರೆ ಇನ್ನು ಅವರಿಗೆ ಬೇರೆ ಕಷ್ಟ ಬರ್ಲಿಕ್ಕಿಲ್ಲ. ಇದಕ್ಕಿಂತ ದೊಡ್ಡ ಕಷ್ಟ ಅಂತೂ ಖಂಡಿತ ಇಲ್ಲ. ಆದ ಕಾರಣ ಈ ಗುರು ಕಾರುಣ್ಯದಲ್ಲಿ ಅವರು ಬಾಳಿ ಬೆಳಕಿದ್ರೆ ಅವರಿಗೆ ಖಂಡಿತ ಒಳ್ಳೇದಾಗುವುದರಲ್ಲಿ 2 ಸಂಶಯ ಇಲ್ಲ. ಆದ ಕಾರಣ ಈ ಗುರು ಕಾರುಣ್ಯಕ್ಕೆ ಯಾರೆಲ್ಲ ಭಾಗಿಯಾಗಿದ್ದೀರಿ, ಮಹಾಮಂಡಲದಿಂದ ಹಿಡಿದು ವಲಯ ಘಟಕದವರೆಗೆ, ಹಾಗೆ ಸೇರಿದಂತ ಬಂಧು ಭಗಿನಿಯರು, ಪಂಚಾಯತ್ ಎಲ್ಲವೂ ಸೇರಿದೆ. ಈ ಭಾರತ ವರ್ಷದಲ್ಲಿ ಯಾರೆಲ್ಲ ಸೇರ್ಬೇಕೋ ಅವರೆಲ್ಲ ಸೇರಿದಾಗ ಆಗಿದೆ ಅಂತ ನನ್ನ ಅನಿಸಿಕೆ. ಆದ ಕಾರಣ ಇದಕ್ಕೆ ಯಾರೆಲ್ಲ ಯಾವ ರೀತಿಯಲ್ಲೆಲ್ಲ ಸೇರಿದ್ರಿ ಎಲ್ಲರಿಗೂ ಮುಳ್ಳೇರಿಯ ಮಂಡಲ ಪರವಾಗಿ ನಾನು ಅನಂತ ಧನ್ಯವಾದ ತಿಳಿಸ್ತೇನೆ. ಹಾಗೆ ಅದರ ಎಡೆಯಲ್ಲಿ ಒಂದು ಕಾರ್ಯಕ್ರಮದ ಹೇಳಿಕೆ. ಯಾಕೆಂದ್ರೆ ಶನಿ ಸುತ್ತದವರು ಯಾರು ಇಲ್ಲ, ಶನಿ ಗ್ರಾಚಾರ. ಹಾಗೆ ಅದರಿಂದ ಮುಕ್ತಿ ಪಡಿಲಿಕ್ಕೆ ನಾವು ದೇವಸ್ಥಾನದ ಹೋಗಿ ಸೇವೆಗಳು ಮಾಡ್ತೇವೆ. ಅದೇ ರೀತಿ ದೇವಸ್ಥಾನ, ದೇವರು, ಗೋವು, ಗುರು ಎಲ್ಲರ ಜೊತೆಗೆ ನಮ್ಮ ಶನಿಯನ್ನು ಪೂಜಿಸುವ ಕಾರ್ಯಕ್ರಮ. ಶನಿಯನ್ನು ಓಡಿಸುವುದಲ್ಲ, ಪೂಜಿಸುವುದು. ಹಾಗಾದ್ರೂ ನಮ್ಮನ್ನು ಅನುಗ್ರಹಿಸಲಿ ಅಂತ ಹೇಳುವ ಒಂದು ಭಾವ. ಹಾಗೆ ಮೇ 16ನೇ ತಾರೀಕಿಗೆ ಬೆಳಗ್ಗೆ ಸೂರ್ಯೋದಯದಿಂದ 17ನೇ ತಾರೀಕು ಸೂರ್ಯೋದಯದ ತನಕ 24 ಗಂಟೆ, ಮೇ 16 ಸೂರ್ಯೋದಯದಿಂದ ಮೇ 17 ಸೂರ್ಯೋದಯ ತನಕ 24 ಗಂಟೆ ನಿರಂತರ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಇದೆ. ಅದಕ್ಕೆ ಎಲ್ಲರೂ ಬಜಕೂಡ್ಲು ಅಮೃತಧಾರ ಗೋಶಾಲೆ ಪೆರ್ಲದ ಸಮೀಪ ಎಲ್ಲರೂ ಬರಬೇಕು. ಬಂದು ತಮ್ಮ ತಮ್ಮ ಸೇವೆಯನ್ನು ಮಾಡಿಕೊಳ್ಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ಳುವಂಥದ್ದು. ಮೇ 16ನೇ ತಾರೀಕು ಬಜಕೂಡ್ಲು ಗೋಶಾಲೆಯಲ್ಲಿ ಎಲ್ಲರೂ ಮುಳ್ಳೇರಿಯ ಮಂಡಲ ಪರವಾಗಿ ನಾನು ಆಮಂತ್ರಿಸ್ತಾ ಇದ್ದೇನೆ. ಹರೇ ರಾಮ. ಈಗಾಗಲೇ ಸಮಯ ಮೀರ್ತಾ ಬಂತು. ಹಾಗಾದರೂ ನಮ್ಮ ಇಲ್ಲಿಯ ಇಂಜಿನಿಯರ್ ಆದಂತಹ ರಾಮಚಂದ್ರ ಶಾಸ್ತ್ರಿ ಅವರು 2 ಮಾತು ನಮ್ಮನ್ನು ಉದ್ದೇಶಿಸಿ ಹೇಳಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಅದು ಕೇಶವ ಪ್ರಸಾದ್ ಅವರೊಂದು ದಿವಸ ಕರೆದ್ರು. ವಿಷಯ ಅಂತ ನನಗೆ ಗೊತ್ತಾಗ್ಲಿಲ್ಲ. ಹಾಗೆ ಇಲ್ಲಿ ಒಮ್ಮೆ ಬರಬೇಕಂತ ಹೇಳಿದ್ರು. ಹಾಗೆ ನಾನು ಬಂದೆ. ನಾನು ಇಂಜಿನಿಯರು, ಬೇಸಿಕಲಿ RSC ಸುರತ್ಕಲ್ಲಿ ಕಲಿತದ್ದು. BE M.Tech ಆಗಿದೆ. ಅದರೊಟ್ಟಿಗೆ ನಾನು ಸ್ವಲ್ಪ ವಾಸ್ತು ಮತ್ತೆ ದೇವಸ್ಥಾನಕ್ಕೆ ಹೋಗ್ತೇನೆ ನಾನು. ಹಾಗೆ ಅದರಲ್ಲಿ ಉಪಾಯ ಮಾಡಿದ ಕಾರಣ ಈ ಮನೆಯನ್ನು ಸರಿಯಾಗಿ ಮಾಡುವಾಗೆ ದೇವರು ಶಕ್ತಿ ಕೊಟ್ಟ. ಹಾಗೆ ಇಲ್ಲಿ ಬರುವಾಗ ಎಂತಾಯ್ತು ಅಂದ್ರೆ ಇಲ್ಲ ಗಲೀಜಿ ನೋಡುವಾಗಲೂ ಬೇಜಾರಾಯ್ತು. ಏನು ಮಾಡುದು ಅಂತ ಗೊತ್ತಾಗಿಲ್ಲ ನನಗೆ. ಇದು ಹೇಗೆ ಸರಿ ಮಾಡೋದು? ಮನುಷ್ಯರು ಇಲ್ಲಿ ಇರುವವರೆಲ್ಲ ಸಿಟ್ಟು ಅಂದ್ರೆ ಭಯಂಕರ ಸಿಟ್ಟು, ಯಾರಂತ ಗೊತ್ತಿಲ್ಲ. ಇವ್ರು ಯಾಕೆ ಸಿಟ್ಟು ಮಾಡ್ತಾರೆ ಗೊತ್ತಾಗಿಲ್ಲ ನನಗೆ. ಅಷ್ಟು ಕೋಪ, ಸಡನ್ ಕೋಪ. ಒಂದು ನಾಯಿ ಅಲ್ಲಿ ಒಳಗಿತ್ತು, ದಾನ ಇಲ್ಲಿ ಒಂದಿತ್ತು, ಹೋರಿ ಅದು ಇಲ್ಲಿತ್ತು, ಇಲ್ಲಿ ತಿರುಗುತ್ತಾ ಇತ್ತು. ನೋಡುವ ನಂಗೆ ದಾರಿ ಎಲ್ಲ ಜಾಗ ಎಲ್ಲ ಸುಮಾರಾಗಿ ಸರಿ ಬಂತು. ಆದ್ರೆ ಮನೆ ಒಂದು ಸ್ವಲ್ಪ ಸರಿ ಬರಲಿಲ್ಲ. ಹಾಗೆ ಅದನ್ನು ಸರಿ ಮಾಡಲಿಕ್ಕೆ ದೈವ ಇಚ್ಛೆ ದೇವರ ಇಚ್ಛೆ ಎಲ್ಲ ಬಂತು, ಎಲ್ಲ ಸರಿಯಾಯಿತು. ಹಾಗೆ ಮನೆಯನ್ನು ವಾಸ್ತು ಪ್ರಕಾರ ಆದಷ್ಟು ಮಾಡಿ ಇಟ್ಟಿದ್ದೇನೆ. ಹಾಗೆ ದೈವ ಇಚ್ಛೆಯಿಂದ ಎಲ್ಲ ಕೂಡಿ ಬಂತು. ಆ ಕೂಡಿ ಬರಬೇಕಾದ್ರೆ ಎಲ್ಲ ನಾವು ಅಷ್ಟ ದಿಕ್ಪಾಲಕರನ್ನು ಸರಿ ಮಾಡುವಾಗ ಎಲ್ಲ ಸರಿ ಬರ್ತದೆ. ಹಾಗೆ ಮನೆಯ ಬಾಗಿಲು ಇಲ್ಲಿತ್ತು, ಇದನ್ನು ತಗೊಂಡಾಗ ಇಲ್ಲಿ ಹಾಕಿದ್ದು, ಮನೆಯನ್ನು ಸ್ಥಿರವಾಗಿ ಇಟ್ಟದ್ದು ಬಾಗಿಲು. ಹಾಗೆ ಉಚ್ಚ ಸ್ಥಾನಕ್ಕೆ ಬಂತು.
ಈ ಸ್ಟೆಪ್ ಇಲ್ಲಿತ್ತು, ಇದು ಇಲ್ಲಿಟ್ಟದ್ದು ಅಷ್ಟೇ ವ್ಯತ್ಯಾಸ ಮಾಡಿದ್ದು. ಮತ್ತು ಉತ್ತರಕ್ಕೆ ಸ್ವಲ್ಪ ಅವರಿಗೆ ಅಡಿಗೆ ಕೋಣೆ ಮಾಡಿದ್ದು. ದೇವರ ಕೋಣೆಂದು ಇರಲಿಲ್ಲ, ಹೂವು ಅಲ್ಲಿತ್ತು ಬೆಡ್ರೂಮಲ್ಲಿ ನೈಋತ್ಯ. ಅದಲ್ಲ ಆಗಲಿ ಅಲ್ಲೆಲ್ಲ ಎಣ್ಣೆ ಅಡಿ ಪೂರೈ ಮಾಡಿ ಇವ್ರಿಗೆ ನಿದ್ದೆ ಮಾಡಲಿಕ್ಕೆ ಜಾಗ ಇಲ್ಲ. ನಾಯಿ ಒಟ್ಟಿಗೆ ಮಾಡ್ಕೊಂಡಿದ್ದು ಅಂತ ಕಾಣ್ತದೆ ನಾ ಬರುವಾಗ. ಮತ್ತೆ ಹೇಗಾದ್ರು ನಿದ್ದೆ ಮಾಡಿ ಅಲ್ಲಿ ಬೆಡ್ರೂಮಲ್ಲಿ ಕ್ಲೀನ್ ಮಾಡಿ ಅದೊಂದು ಬೆಡ್ರೂಮ್ ಅಂತ ಮಾಡಿ ನಿಮ್ಮಲ್ಲಿ ಯಜಮಾನ ಸ್ಥಾನ ಆಗ್ತದೆ. ದೇವರ ಕೋಣೆಯನ್ನು ಕೊಂಡಾಗ ಇಲ್ಲಿ ಈಶಾನ್ಯಲ್ಲಿಟ್ಟ ಅಲ್ಲೊಂದು ಬಾಗಿಲು ಕೊಟ್ಟದ್ದು ಉಚ್ಚ ಸ್ಥಾನದಲ್ಲಿ ಪೂರ್ವಕ್ಕೆ ಉತ್ತರಕ್ಕೆ. ಅಡಿಗೆ ಕೋಣೆಯನ್ನು ವಾಯುವ್ಯಕ್ಕೆ ಮಾಡಿ, ಯಾಕೆ ಪೂರ್ವಕ್ಕೆ ಅಗ್ನಿಮೂಲಕ್ಕೆ ಅಡಿಗೆ ಮಾಡಲಿಕ್ಕೆ ಆಗುದಿಲ್ಲ ಇದರಲ್ಲಿ. ಯಾಕಂದ್ರೆ ಮೂಢಮುಖ ಆದಾಗ ಸಣ್ಣ ಮನೆ ಅದು ಅಗ್ನಿಮೂಲ ಅಡಿಗೆ ಮಾಡಲಿಕ್ಕೆ ಆಗುದು ಅಂತ ವಾಯುದಲ್ಲಿ ಕೊಟ್ಟದ್ದು. ಮತ್ತು ಬಾತ್ರೂಮ್ ಟಾಯ್ಲೆಟ್ ಅಲ್ಲಿ ಕೊಟ್ಟದ್ದು. ಸುಖದಲ್ಲಿ ನೀರು ಕೂಡ ಒಳ್ಳೆ ಸಿಕ್ಕಿತು, ಒಳ್ಳೆ ನೀರಿರುವ ಹರಿಯೋ ಜಾಗ. ಇಲ್ಲಿ ಹಟ್ಟಿ ಅಂತ ಮಾಡಿದ್ದು ಅದು ಎತ್ತು ಮಾತ್ರ ಅದರ ಪ್ರಾಯ ಆದ ಕಾರಣ ಅದು ಹೋಯಿತು. ಇಲ್ಲೊಂದು ದನ ಕಟ್ಟಿ ಇದ್ರೆ ಇಲ್ಲಿ ಗುರು ಭಾಗ್ಯ, ಗುರುವಿನ ಶಕ್ತಿ ಒಳ್ಳೆದು ಬರ್ಬೋದು ಈ ಮನೆಗೆ. ನಾನು ಅಷ್ಟು ಬೇಜಾರದಿಂದ ನಾನು ನನ್ನ ಕೆಲಸವನ್ನು ಫ್ರೀಯಾಗಿ ಮಾಡಿಕೊಟ್ಟಿದ್ದೇನೆ ಇವರಿಗೆ. ನನ್ನಿಂದ ಆಗುವ ಎಲ್ಲ ಸ್ಕೆಚ್ ಎಲ್ಲ ಮಾಡಿ ಫ್ರೀಯಾಗಿ 2-3 ಸಾರಿ ಇಲ್ಲಿ ಬಂದಿದ್ದೇನೆ. ಕೇಶವನ್ನ ಕರೆಯುವಾಗ ನಾನು ಇತ್ತು ಇಲ್ಲಿಗೆ ತಯಾರು, ಎಲ್ಲಿದ್ದರೂ ನನಗೆ ಬಂದಾಗ್ತದೆ. ಅದು ಯಾವುದು ತಡೆ ಬಡೆ ಬರಲಿಲ್ಲ. ಮೊನ್ನೆ ಲಾಸ್ಟಿಗೆ ಒಂದು ದಿವಸ ಇವರು ಕರೆಯುವಾಗ ನಾನು ರೇಂಜಲ್ಲಿ ಇರಲಿಲ್ಲ, ನಾನು ಅಲ್ಲಿದ್ದೆ ರವಿ ಅಣ್ಣನ ಮನೆಯಲ್ಲಿ. ಮತ್ತೆ ಗೊತ್ತಾಗಿ ಅವರಲ್ಲಿ ಬಂದು ಕರ್ಕೊಂಡೋಗಿ ಇದನ್ನೆಲ್ಲ ಲಾಸ್ಟ್ ಮೂಮೆಂಟಲ್ಲಿ ಸರಿ ಮಾಡಿದ್ದು. ಇಲ್ಲಿದ್ದವರು ಮುಂದೆ ಕೂಡ ಕ್ಲೀನಾಗಿ ಸರಿಯಾಗಿ ಇದ್ದರೆ ಇವರು ಮುಂದೆ ಏನು ಗೊತ್ತಾ ಸ್ವಲ್ಪ ಮೇಲೆ ಖಂಡಿತವಾಗಿ ಬರ್ಬೋದು. ಯಾಕಂದ್ರೆ ಈ 2-3 ತಿಂಗಳಲ್ಲಿ ಇಷ್ಟು ಚೇಂಜ್ ಆಗಿದ್ದಾರೆ, ಇನ್ನೂ ಎಷ್ಟು ಚೇಂಜ್ ಆಗೋದು ನಾವೇ ನೋಡ್ಬೇಕಷ್ಟೆ. ಹಾಗೆ ಆ ದೇವರು ಶ್ರೀರಾಮ ಅವರಿಗೆ ಎಲ್ಲ ಶಕ್ತಿ ಕೊಟ್ಟು ಮುಂದೆ ಉತ್ತರೋತ್ತರವಾಗಿ ನೆಮ್ಮದಿಯಾಗಿ ಮತ್ತೆ ಶಕ್ತಿಯನ್ನು ಕೊಡುತ್ತಾ ಆ ಗುರುಫಲ ಸಿಕ್ಕಲಿ ಅಂತ ಉದ್ದೇಶಿಸಿಕೊಂಡು ನಾನು ಎಲ್ಲರೂ ಮಾಡುವಂತ ಪ್ರಾರ್ಥನೆ. ಹರೇ ರಾಮ. ಇನ್ನು ನಮ್ಮ ಸಮಾಜದಿಂದ ಮಾಡುವಂತಹ ಯಾವುದೇ ಕೆಲಸ ಇದ್ದರೂ ಅದು ಘಟಕದ ಮುಖಾಂತರವೇ ಆಗುವಂಥದ್ದು. ಹಾಗೆ ಘಟಕದ ಪ್ರಧಾನರಾದಂತಹ ನಾರಾಯಣ ಹೆಬ್ಬಾರರು, ಶ್ರಾವಣಕೆರೆ 2 ಮಾತು. ಶ್ರೀ ಗುರುಭ್ಯೋ ನಮಃ. ಎಲ್ಲ ಸಭೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ಕೃತಜ್ಞತೆಗಳು. ಮತ್ತು ಈ ಶ್ರಾವಣಕೆರೆ ಘಟಕದ ಎಲ್ಲ ಮನೆಯವರು ಕೂಡಿ ಇದಕ್ಕೆ ಸಾಧ್ಯ ಇದ್ದಷ್ಟು ಪ್ರೋತ್ಸಾಹ ಮತ್ತು ಸಹಾಯವನ್ನು ಕೊಟ್ಟು ಇಷ್ಟುವರೆಗೆ ಮುಟ್ಟಿಸಿ ಇವತ್ತು ಅದಕ್ಕೆ ಒಂದು ಶುಭ ಹೇಳಿಕೆ ಆಗಿದೆ. ಆದ್ದರಿಂದ ಎಲ್ಲ ಸಭಾ ಕಾರ್ಯಕ್ರಮ ಇದ್ದವರಿಗೂ ಸಹ ಧನ್ಯವಾದಗಳನ್ನು ಘಟಕದ ಮುಖಾಂತರ ಅರ್ಪಿಸ್ತೇನೆ. ವಲಯದ ಮಾತೃ ವಿಭಾಗದಿಂದ ಈಗ ಈ ಮನೆಯವರಿಗೆ ಅತಿ ಅಗತ್ಯವಿರುವ ಬಟ್ಟೆ ಇದನ್ನು ಶ್ರೀ ವಲಯ ಮಾತೃ ಪ್ರಧಾನಿಯಾದಂಥ ಕಾವೇರಿ ಅಮ್ಮವರು ಹಾಗೂ ಭಾಗ್ಯಲಕ್ಷ್ಮಿ ಅವರು ಒಟ್ಟು ಸೇರಿಸಿ ಕೊಟ್ಟಿದ್ದಾರೆ ಇವಾಗಲೇ. ಹಾಗಾಗಿ ಮಾತೃ ಪ್ರಧಾನಿಯವರು ಏನಾದರೂ ಸಂದೇಶ ಹೇಳಲಿಕ್ಕಿದ್ದರೆ ಒಂದು 2 ಮಾತು. ಗುರುಭ್ಯೋ ನಮಃ. ಇಂದು ಈ ಮನೆಯನ್ನು ನೋಡುವಾಗ ನಾವು ಮಾಳಿಗೆಯಲ್ಲಿ ಬದುಕಿದರು, ಮರದಡಿಯಲ್ಲಿ ಬದುಕಿದರು, ನಮ್ಮ ಆತ್ಮವು ಎಲ್ಲರದ್ದು ಕೂಡ ಸಮಾನವಾದಂತಹ ಆತ್ಮ. ಗುರು, ಗೋವು ಹಾಗೂ ಪರಮಾತ್ಮ ಇವರಲ್ಲಿ ಒಂದುಗೂಡಬೇಕು. ಹಾಗೆ ಇಂದು ಈ ಹವ್ಯಕ ವಲಯದಿಂದ ಎಲ್ಲರೂ ಒಗ್ಗೂಡಿ ಕಟ್ಟಿಕೊಟ್ಟಂತಹ ಮನೆಯಲ್ಲಿ ಸಕಲ ಸೌಭಾಗ್ಯಗಳು ತುಂಬಿ ಇವರ ಜೀವನವು ತುಂಬ ಸಂತೋಷದಿಂದ, ಆರೋಗ್ಯದಿಂದ, ಸುಖ ಸಂತೋಷದಿಂದ ಇವರು ಮನೆ ಮಂದಿಯು ಬದುಕಿ ಬಾಳಲಿ ಎಂಬುದೇ ನಮ್ಮ ಹಾರೈಕೆಗಳು. ಶ್ರೀರಾಮ. ಈ ಮನೆಯವರಿಗೆ, ಹೆಬ್ಬಾರ ಕುಟುಂಬದವರಿಗೆ ನಾವು ಪ್ರಥಮವಾಗಿ ಬರುವಾಗ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇತ್ತು, ಪ್ರಯೋಜನಕ್ಕಿಲ್ಲ, ಬೇರೆ ಯಾವುದೇ ಸವಲತ್ತಿಲ್ಲ, ಇಂಥ ಸ್ಥಿತಿ ಇತ್ತು. ಇದನ್ನು ಮನಗಂಡು ಮತ್ತೊಂದು ಎಲ್ಲರೂ ಹೇಳಿದಾಗೆ ಅವರಿಗೆ ನಮ್ಮ ಹತ್ರ ಮಾತಾಡುವುದಕ್ಕೆ ಪುರುಸೊತ್ತಿಲ್ಲ, ಅವರಿಗೆ ಸಿಟ್ಟೇ ಬರುವುದು. ಅಂತ ಸಂದರ್ಭದಲ್ಲಿ ಯಾರು ಬರ್ತಾನೂ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಬರುವಾಗಲೇ ಇಲ್ಲಿಂದ ಬೈದ್ರೆ ಮತ್ತೆ ಯಾರು ಬರ್ಲಿಕ್ಕಿಲ್ಲ. ಬಂದವ್ರನ್ನ ಏನಂತ ಕೇಳುವ ವ್ಯವಧಾನವೂ ಇಲ್ಲ, ಬಂದವ್ರನ್ನ ಏನಂತ ಕೇಳಲಿಕ್ಕೂ ಅವರಿಗೂ ಪುರುಸೊತ್ತಿಲ್ಲ. ಹಾಗಿರುವ ಸ್ಥಿತಿ ಇತ್ತು. ಅಂತ ಸಂದರ್ಭದಲ್ಲಿ ಇವಲ್ಲಿಗೆ ಬಂದು ಇದನ್ನು ಮಾಡಿ, ಆಮೇಲೆ ಅದರ ಹಿಂದೆ ಸತತ ಪ್ರಯತ್ನ ಮಾಡಿ ನಮ್ಮ
ನಾರಾಯಣ ಹೆಬ್ಬಾರ್, ಪಂಚಾಯತ್ ಹೆಬ್ಬಾರ್ ಅಂತಲೇ ಹೇಳುವುದು ನಾವು. ಅವರ ಪ್ರಯತ್ನದಿಂದಾಗಿ ಅವರಿಗೆ ಆಧಾರ್ ಕಾರ್ಡ್ ಸರಿಯಾಯಿತು, ಅಪ್ಡೇಷನ್ ಎಲ್ಲ ಕಂಪ್ಲೀಟ್ ಸರಿಯಾಗಿದೆ. ಅದೇ ರೀತಿ ಪುನಃ ಪ್ರಯತ್ನ ಪಟ್ಟು ರೇಷನ್ ಕಾರ್ಡು ಮೊದಲು BPL ಇತ್ತು, ಅದು ಕ್ಯಾನ್ಸಲ್ ಆಗಿ ಹೋಯಿತು. ಅದನ್ನು ಈಗ AAY ಕಾರ್ಡ್ ಆಗಿ ಪರಿವರ್ತಿಸಿ, ಅದು BPL ಇಂದಲೂ ಕೆಳಗಿನ ಕಾರ್ಡು. ಅದು ಬಹುಶಃ ತಿಂಗಳಿಗೆ ಸ್ವಲ್ಪ ಏನೋ 25-30 ಕಿಲೋ ಅಕ್ಕಿ ಏನೋ ಫ್ರೀ ಆಗಿ ಸಿಗುವಂತಹ ಒಂದು ಕಾರ್ಡು, ಅದು ಕೂಡ ಈಗ ರೆಡಿಯಾಗಿ ಸಿಕ್ಕಿದೆ. ಅದೇ ರೀತಿ ನಮ್ಮ ಸೋಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಸಿಗುವಂತಹ ಅವರಿಗೆ ಜೀವನಾಂಶಗಳು, ವಯೋಜನ ಜೀವನಾಂಶ, ವೃದ್ಧಾಪ್ಯ ವೇತನ ಅಂತ ಹೇಳ್ತೇವೆ ನಾವು, ಅದು ಕೂಡ 3 ಜನರಿಗೂ ಈಗ ಸ್ಯಾಂಕ್ಷನ್ ಆಗಿದೆ. ಮನೆಗೆ ತಂದುಕೊಡುವಂತಹ ವ್ಯವಸ್ಥೆ ಕೂಡ ಮಾಡಿ ಆಗಿದೆ. ಹಾಗಾಗಿ ಇನ್ನು ಮುಂದಕ್ಕೆ ಅವರಿಗೆ ಜೀವನಕ್ಕೆ ಸಾಧಾರಣವಾಗಿ ಜೀವಿಸುವುದಕ್ಕೆ ಯಾವುದೇ ತೊಂದರೆ ಇಲ್ಲದ ಎಲ್ಲ ರೀತಿಯೂ ಈಗ ರೆಡಿಯಾಗಿ ಬಂದಿದೆ. ಹಾಗಾಗಿ ಅವರಿಗೆ ಈ ಎಲ್ಲ ಕಾರ್ಯವನ್ನು ಮಾಡಿಕೊಟ್ಟದಂತಹ ಬೆನ್ನೆಲುಬು ಹಿಂದಿನ ಅದರ ಶಕ್ತಿ ಅಂತ ಹೇಳಿದ್ರೆ ಹೆಬ್ಬಾರ್ರೆ. ಹಾಗೆ ನಾವು ಅವರಿಗೆ ಅವಾಗ ನನಗೆ ಇದನ್ನು ಹೇಳಲಿಕ್ಕೆ ಬಿಟ್ಟೋಯ್ತು, ಹಾಗೆ ಹೇಳ್ತಾ ಇದ್ದು. ಇನ್ನು ಮುಂದಕ್ಕೆ ಅಧ್ಯಕ್ಷರ ಮಾತು, ನನಗೆ ಹೇಳುವಂತಹ ವಿಷಯಗಳು ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಇದ್ದವರೆಲ್ಲ ಹೇಳಿ ಆಗಿದೆ. ಹಾಗೆ ಇನ್ನು ಪ್ರತ್ಯೇಕವನ್ನು ಹೇಳಲಿಕ್ಕೆ ಏನೂ ಇಲ್ಲ. ಹಾಗೆ ನನಗೆ ಒಂದು ಮಾತು ಮಾತ್ರ ಹೇಳಲಿಕ್ಕೆ ಇರುವುದಂತ ಹೇಳಿದ್ರೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳುವಂತಹ ಒಂದು ಯಾವುದೋ 2ನೇ 3ನೇ ಕ್ಲಾಸಲ್ಲಿ ಕಲ್ತಿದ್ದೇವೆ, ಆದರೆ ಅದರ ಅರ್ಥ ಸರಿಯಾಗಿ ಗೊತ್ತಾಗಿದ್ದು ಈವಾಗಲೇ. ಯಾಕಂತೇಳಿ ನಾವೊಂದು ಕೆಲಸಕ್ಕೆ ಹೊರಡುವಾಗಲೇ ಅದರ ಕಷ್ಟ, ಅದರ ಸಮಯ ನಾವು ಅದೇ ರೀತಿ ನಮಗೆ ಸಾಂಪತ್ತಿಕವಾಗಿ ಮಾತ್ರವಲ್ಲ, ನಾವು ದೈಹಿಕವಾಗಿಯೂ ಹಾಕಿದ್ದ ಕೆಲಸ ಕಾರ್ಯಗಳಿಗೂ ನಮಗೆ ಜನ ಬೇಕು. ಆ ರೀತಿ ಹೋಗುವಾಗ ನಮಗೆ ಹಿಂದಿನಿಂದ ಬೆಂಬಲ ಇದ್ದರೆ ಮಾತ್ರ ನಡೆಯುವುದು. ಪ್ರಥಮವಾಗಿ ಆರ್ಥಿಕ ಸಹಾಯ, ಅದನ್ನು ನಮ್ಮ ಮಹಾಬಲೇಶ್ವರ ಭಟ್ರು ಹೇಳಿದ ತಕ್ಷಣ ನಾವು ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ವಿ. ಯಾಕಂತೇಳಿ ಅವರ ಸ್ವಭಾವ ನಮಗೆ ಚೆನ್ನಾಗಿ ಗೊತ್ತು. ಉಳಿದವರು ಹೇಳಿದಾಗಲ್ಲ, ನಾವು ಅವ್ರ ಹತ್ರ ಬಂದಾಗ ರವಿಯಣ್ಣ ಅಂತ ಕರೆಯುವುದು, ಮಹಾಬಲೇಶ್ವರ ಭಟ್ ಅಂತ ಹೇಳಿ ಅವರ ಹೆಸರು ರವಿಯಣ್ಣ ಅಂತಲೇ ನಾವು ಕರೆಯುವುದು ಅವರನ್ನು. ಹಾಗಾಗಿ ಅವರು ಎಲ್ಲಿ ಸಿಕ್ಕಿದ್ರು ಅವರು ಕೂಡ ಹಾಗೆ, ಅವರೇನು ದೊಡ್ಡ ದಾನಿಗಳು ಅವರ ಹಾಗೆ ಬಾರುದಿಲ್ಲ, ಅವರಷ್ಟಕ್ಕೆ ಅವರು ನಡ್ಕೊಂಡು ಬಂದಿದ್ದು. ಈಗ ಇಲ್ಲಿಗೆ ನಾವೇನು ಹೋಗಿ ಕರ್ಕೊಂಡು ಬರಲಿಲ್ಲ. ಮೊನ್ನೆ ನಾನು ಕರೆದೆ ಇದಕ್ಕೆ, ನಾನು ನಿಮ್ಮನ್ನು ಭೇಟಿಯಾಗಬೇಕಿದ್ದು ಬರ್ತೇನೆ ಅಂತ ಹೇಳಿ. ಯಾಕಂತ ಹೇಳಿದರು, ಅಲ್ಲ ನಾಡಿದ ಕಾರ್ಯಕ್ರಮ ಒಂದು ಕರಿಬೇಕಲ್ಲ. ಅಯ್ಯೋ ಮಾರಾಯ, ಅದು ಪಬ್ಲಿಕ್ ಫಂಕ್ಷನ್ಗೆ ಸಾಕು, ಧಾರಾಳ ಸಾಕು, ನಾನು ಬರ್ತೇನೆ, ನೀನು 11 ಗಂಟೆ ಸರಿಯಾಗಿ ನಾನು ಅಲ್ಲಿ ಬರ್ತೇನೆ ಅಂತ ಹೇಳಿದವರು. ಹಾಗಾಗಿ ಅಂತ ಒಂದು ಉನ್ನತ ಸ್ಥಾನದಲ್ಲಿರುವವರು ನಮ್ಮ ಬೆನ್ನೆಲುಬಾಗಿ ನಿಂತಾಗ ನಮಗೆ ಧೈರ್ಯ ಬರ್ತದೆ. ಹಾಗೆ ಒಗ್ಗಟ್ಟಿನ ಬಲವಿದೆ ಅಂತ ಹೇಳುವುದಕ್ಕೆ ಇದು ಒಂದು ಉದಾಹರಣೆ ಕೂಡ. ಈ ಗುರುಕಾರುಣ್ಯದಲ್ಲಿ ಈ ಮನೆಯವರಿಗೆ ಗುರುಕಾರುಣ್ಯವು ಇನ್ನೂ ಸುರಿದು ಅವರು ಬಹಳ ಸುಖ ಸಂತೋಷ ನೆಮ್ಮದಿಯಿಂದ ಬಾಳಲಿ ಎಂದು ನಾನು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸುತ್ತೇನೆ. ಹರೇ ರಾಮ್. ನಮ್ಮ ಲೇಖ ಪ್ರಧಾನರಾದ ಗೋವಿಂದ ಭಟ್ ಹಳ್ಳಕೋಟೆ ಈಗ ಮನೆಯ ಉಪಯೋಗಕ್ಕಿರುವ ವಸ್ತುಗಳ ಹಸ್ತಾಂತರ. ಈಗ ಕೊನೆ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ. ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ಹೊತ್ತಿಗೆ ಕೃಷ್ಣ ಹೆಬ್ಬಾರ್ ಮತ್ತು ಅವರ ಕುಟುಂಬದ ಮನೆಯ ನವೀಕರಣವಲ್ಲ, ಬದಲು ಮಾನವೀಯತೆಯ ಒಂದು ಪುನರ್ಜನ್ಮ ಅಂತ ಹೇಳಬೇಕು. ಯಾಕೆಂದ್ರೆ ನವೀಕರಣಗೊಳ್ಬೇಕಿದ್ರೆ ಪ್ರಧಾನವಾಗಿ ಅಲ್ಲಿ ಮಾನವೀಯತೆ ಬೇಕು. ಅದು ಇಲ್ಲ ಅಂತ ಆದ್ರೆ ಖಂಡಿತವಾಗಿ ಸಾಧ್ಯ ಇಲ್ಲ.
ಅದರೊಂದಿಗೆ ಗುರುವಿನ ಅನುಗ್ರಹ, ಹಾಗೇನೆ ನಾವು ನಂಬಿಕೊಂಡು ಬಂದಿರುವಂತಹ ದೇವರುಗಳ ಅನುಗ್ರಹ ಕೂಡ ಬೇಕು. ಇದು ಇಂದಿಲ್ಲಿ ಸಂಪನ್ನಗೊಂಡಿಲ್ಲ. ಅದು ಸಂತೋಷದ ವಿಚಾರ. ನಾವು ಒಂದು ನೆಪ ಮಾತ್ರ, ಎಲ್ಲವೂ ನಡೆಯುವಂತಹದ್ದು ನಡೆಸುವಂತಹ ಶಕ್ತಿ ಬೇರೆ ಇದೆ. ಕಣ್ಣಿಕಾಳದಿಂದ ಶಕ್ತಿ ಖಂಡಿತವಾಗಿ ಇದೆ ಎಂಬುದನ್ನ ನಾವಿಲ್ಲಿ ಕಣ್ಣಾರೆ ಕಾಣಬೇಕು. ಯಾಕಂದ್ರೆ ಈಗಾಗಲೇ ಹೇಳಿದಾಗೆ ಮನೆ ಶಿಥಿಲಾವಸ್ಥೆಯಲ್ಲಿ ಇರುವಾಗ ನಾವು ನೋಡ್ಲಿಕ್ಕೆ ಬಂದಾಗ ಇದೊಂದು ಕಾಡಿನ ಮಧ್ಯೆ ಕೆಳಗೆ ಇಳಿಲಿಕ್ಕೆ ನಮಗೆ ಹೆದರಿಕೆ ಆಗ್ತಾ ಇತ್ತು. ದಾರಿ ಇರ್ಲಿಲ್ಲ. ಹೇಗೋ ನಮ್ಮ ನಾರಾಯಣರಾವರು ನಾವು ಮತ್ತೆಲ್ಲ ಕೈ ಹಿಡ್ಕೊಂಡು ಕೆಳಗೆ ಬಂದು ಇಲ್ಲಿ ಬಂದು ನೋಡಿಕೊಂಡು ಹೋದವರು. ಆವಾಗ ಇದ್ದಂತ ಅವಸ್ಥೆ ಮತ್ತು ಇವಾಗ ಇದ್ದಂತ ಅವಸ್ಥೆ ಎಷ್ಟು ವ್ಯತ್ಯಾಸ, ಗಜಗಜಾಂತರ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೇವೆ. ಏನಿದ್ರು ಆ ಮಾನವೀಯತೆಯ ಸ್ಪಂದನದಿಂದಾಗಿ ಒಂದು ಉತ್ತಮವಾದಂತಹ ಆತ್ಮಸ್ಥಾನವಾಗಿ ಈ ಮನೆ ನಮ್ಮ ಮುಂದೆ ಎದ್ದು ಕಾಣ್ತಾ ಇದೆ. ಈಗಾಗಲೇ ಹೇಳಿದಾಗೆ ನಮಗೆ ಹೆಗಲು ಕೊಟ್ಟವರು ಮಹಾಬಲೇಶ್ವರ ಭಟ್ರು, ನಮ್ಮವರೇ, ನನ್ನ ನೆರೆಕೆರೆಯವರು, ಕುಟುಂಬದವರು, ಕ್ಲಾಸ್ಮೇಟ್. ಹೆಚ್ಚಾಗಿ ನಾನು ಮತ್ತು ಅವರೆಲ್ಲ ಒಟ್ಟಿಗೆ ಶಾಲೆಗೆ ಹೋಗಿ ಬೆಂಚಿಯಲ್ಲಿ ಕುಳಿತುಕೊಂಡು ಆ ಧರ್ಮೋತ್ತರಕ ಶಾಲೆಯಲ್ಲಿ ಆಟ ಆಡಿದವರು. ಅವ್ರು ಹೆಗಲು ಕೊಟ್ಟರು. ಬಾಕಿ ಈಗಾಗಲೇ ಹೇಳಿದಾಗ 125 ಜನ ಅಲ್ಲ, 139 ಜನ ಆಯ್ತು. 139 ಕೈಗಳು ಸೇರಿತ್ತರಿ. ನಮ್ಮ ಕನಸು ನನಸಾಯಿತು. ಏನಿದ್ರು ನಾನು ಹೆಚ್ಚು ದೀರ್ಘ ಕೊಂಡೋಗುವುದಿಲ್ಲ. ಹೇಳುವಷ್ಟು ವಿಚಾರಗಳನ್ನೆಲ್ಲರೂ ಹೇಳಿ ಆಗಿದೆ. ಈ ಮನೆಯಲ್ಲಿ ವಾಸಿಸುವಂತಹ ಈ ಕುಟುಂಬ ಇನ್ನು ಸುಖ ಶಾಂತಿ ನೆಮ್ಮದಿಯಿಂದ ದೀರ್ಘ ಆಯುಷ್ಯದಿಂದ ಬಾಳಲಿ ಎಂಬುದಾಗಿ ಆ ಪರಮಾತ್ಮ ಪ್ರಾರ್ಥಿಸ್ತಾ ಇದ್ದೇವೆ. ಮಾತ್ರವಲ್ಲ, ನಮ್ಮೆಲ್ಲರಲ್ಲಿ ಒಂದು ವಿನಂತಿ, ನಾವು ಇವರಲ್ಲಿ ಭವಿಷ್ಯ ಹತ್ತಿರದಲ್ಲಿ ಯಾವುದೇ ಮನೆಗಳು ಇಲ್ಲ ಅಂತ ಕಾಣಿಸ್ತದೆ. ನಮಗೆ ಸಮಯ ಇರುವಾಗ ಎಡೆಯಲ್ಲಿ ಬಂದು ಅವರನ್ನು ಮಾತಾಡಿ ಹೋದ್ರೆ ಅವರಿಗೊಂದು ಸಂತೋಷ. ಯಾಕಂದ್ರೆ ನಾನೊಂದು 2 ಸಲ ಬಂದಿದ್ದೆ. ಇವತ್ತು ಬೆಳಿಗ್ಗೆ ಬಂದು ನಾವು ಚಾಯ್ ಕುಡಿಯುವಾಗಲೇ ಅಮ್ಮ ಹೇಳಿದ್ರು, ನೀವು ಮೊನ್ನೆ ಬಂದಿದ್ಯಲ್ಲ, ಬಂದು 1 ತಿಂಗಳಾಯ್ತು, ನೀವು ಮೊನ್ನೆ ಬಂದು ಹೋಗಿ ಮಧ್ಯಾಹ್ನ ಬಂದು ಓದ್ದು, ನೀವು ಒಬ್ಬರೇ ಬಂದದ್ದ, ಮನೆಯವರು ಯಾರು ಬರ್ಲಿಲ್ಲ ಅಂತ. ನೋಡಿ, ಎಷ್ಟು ಕೂಡ ಅವರಲ್ಲಿ ಒಂದು ಆ ಪ್ರೀತಿ ಇದೆ. ಇಲ್ಲಿ ಯಾರು ಇಲ್ಲ ಅಂತ ಆದಾಗ ಅವರೊಂದು ಐಸೋಲೇಟೆಡ್ ಲೈಫ್ ಅಂತ ಹೇಳ್ತಾರೆ. ಆ ರೀತಿ ಆಗಿ ಹೋಗ್ತದೆ. ಆದ ಕಾರಣ ಅದು ನಾವು ಮಾಡಬೇಕಾದಂತ ಒಂದು ಅತ್ಯಂತ ಪ್ರಧಾನವಂತ ಕೆಲಸ ನನಗೆ ಅನಿಸ್ತಾ ಇರುವಂತದ್ದು. ಏನಿಲ್ಲದ್ರೆ ಒಂದು ಸಾಯಂಕಾಲ ಹೊತ್ತಿಗೆ ಬಂದು 5 ನಿಮಿಷ ಮಾತಾಡಿ ನೀರು ಕುಡಿದು ಹೋಗುವಂತ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ತೇವೆ. ಖಂಡಿತವಾಗಿ ಕೂಡ ನಮ್ಮೊಂದಿಗೆ ಅವರು ಕೂಡ ಬಂದು ಈಗಲೇ ಇದ್ದಾರೆ. ಇನ್ನು ಕೂಡ ಉತ್ತಮ ರೀತಿಯಲ್ಲಿ ಜೀವನ ನಡೆಸುವಂತೆ ಆಗ್ತದೆ ಎಂಬುದಾಗಿ ನನ್ನ ಒಂದು ಅನಿಸಿಕೆ. ಇನ್ನು ಕಾರ್ಯಕ್ರಮ ಒಂದು ಚಿಕ್ಕದಾಗಿ ಚೊಕ್ಕದಾದಂತಹ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಅಧ್ಯಕ್ಷರಾದಂತಹ ಕುಮಾರಣ್ಣ ನಮ್ಮವರು ಸಾಕಷ್ಟು ವಿಚಾರ ಹೇಳಿದ್ದಾರೆ. ಮಾತ್ರವಲ್ಲ, ಮುಂದೆ ನಿಂತು ಅವರ ಅಧ್ಯಕ್ಷ ಸ್ಥಾನ ಇದಕ್ಕೂ ಅಧ್ಯಕ್ಷ ಸ್ಥಾನವೇ. ಅವರು ಎಲ್ಲವನ್ನು ಸಮರ್ಪಕವಾಗಿ ನಿರ್ವಹಿಸಿಕೊಂಡಂತ ಬಂದಂತಹ ವ್ಯಕ್ತಿ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಎಸ್ ಮಹಾಬಲೇಶ್ವರ ಭಟ್ ಅವರು ಕೂಡ ಈಗಾಗಲೇ ಹೇಳಿದಾಗೆ ಅವರನ್ನ ವಿಶೇಷವಾಗಿ ನಾವು ವಾಹನದಲ್ಲಿ ಕರೆದುಕೊಂಡು ಬರಬೇಕಾದ ಅವಶ್ಯಕತೆ ಇಲ್ಲ. ಹೇಳಿದ ತಕ್ಷಣ ಅದಕ್ಕಿಂತ ಮುಂಚೆನೆ ಕಳೆದ ಏಪ್ರಿಲ್ ತಿಂಗಳಲ್ಲಿ ಒಮ್ಮೆ ನಾವು ತಾರೀಖನ್ನ ಫಿಕ್ಸ್ ಮಾಡಿದ್ದೇವೆ. ಕಾರಣ ಅಂತ ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಸ್ವಲ್ಪ ದಿವಸ, ಒಂದು 10 ದಿವಸ ಮುಂದೆ ಹೋಯ್ತು. ಎಂದು ಕೂಡ ಅವರು ಕೂಡ ಅವರ ಸಾಕಷ್ಟು ಅವರಿಗೆ ಬಿಸಿ ಇದೆ, ಅದನ್ನೆಲ್ಲ ಬದಿಗಿರಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಮ್ಮೊಂದಿಗೆ ಇದ್ದಾರೆ, ಇನ್ನು ಮುಂದೆ ಕೂಡ ಇರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೇನೆ ಮಹಾಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಹರಿಪ್ರಸಾದ್ ಪರಿಪೂರ್ ಅವರು ಕೂಡ ಬಿಸಿ ವರ್ಕ್ ಅಲ್ಲಿ ಇರುವವರು. ಈಗಾಗಲೇ ಹೇಳಿದ್ರು, ಕಾರ್ಯಕ್ರಮ ಏನೋ ಬೇರೆ ಕಾರ್ಯಕ್ರಮ ಇದ್ದು ಅದು ರದ್ದಾಯಿತು, ಗುರು ಕಾರುಣ್ಯ ನನಗೆ ಇಲ್ಲಿ ಒಲ್ದು ಬಂತು ಅಂತ. ಕಾರಣ ಹೊಸನಗರದಿಂದ, ದೂರದ ಹೊಸನಗರದಿಂದ ಇಲ್ಲಿಗೆ ಓಡಿಕೊಂಡು ಬಂದಿದ್ದಾರೆ. ಸಮಯಕ್ಕೆ ಸರಿಯಾಗಿ ನಮ್ಮೊಂದಿಗೆ ಸೇರಿಕೊಂಡು ಈ ಕಾರ್ಯಕ್ರಮದ ಭಾಗಿ ನಮಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿದ್ದಾರೆ. ಅವರಿಗೆ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಹಾಗೇನೆ ಮಹಾಮಂಡಲದ ಸಹಾಯ ಪ್ರಧಾನಿ ಆಗಿರುವಂತಹ ವಿದ್ಯಾಲಕ್ಷ್ಮಿ ಕೈಲಂಕಜೆ ಅವರು ಸಮಯಕ್ಕಿಂತ ಆಗಲೇ ಒಂದು 10 ಗಂಟೆಗೆ ಇಲ್ಲಿ ಬಂದಿದ್ರು, ನಮ್ಮೊಂದಿಗೆ ಇದ್ರು. ನಮಗೆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ನಮಗೆ ಶುಭವನ್ನು ಹಾರೈಸಿದ್ದಾರೆ. ಅವರಿಗೆ ಕೂಡ ಅನಂತ ಧನ್ಯವಾದ. ಇನ್ನೊಬ್ಬರು ನಮ್ಮವರೇ ಆಗಿರುವಂತಹ ಮುಳ್ಳೇರಿಯ
ಮಂಡಲದ ಕಾರ್ಯದರ್ಶಿ ಆಗಿರುವಂತಹ ಸುಬ್ರಹ್ಮಣ್ಯ ಭಟ್ ಕೆರೆಮೂಲೆ ಕೂಡ ಹಾಗೆ ಈ ಎಲ್ಲ ಕಾರ್ಯಕ್ಕೂ ಕೂಡ ಸಾಕಷ್ಟು ಸ್ಪಂದಿಸಿ ಒಳ್ಳೆ ರೀತಿಯಲ್ಲಿ ಕಾರ್ಯವು ಯಶಸ್ವಿಗೊಳ್ಳುವಂತೆ ಸಹಕರಿಸಿದ್ದಾರೆ. ನಮಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿದ್ದಾರೆ. ಅವರಿಗೂ ಅನಂತ ಅನಂತ ಧನ್ಯವಾದ. ನಮ್ಮ ಅವರಾದಂತಹ ಶಾಸ್ತ್ರಿಗಳು ರಾಮಚಂದ್ರ ಶಾಸ್ತ್ರಿಗಳ ಕಂಬಾರು ದೇವಸ್ಥಾನದ ರೂವಾರಿಯವರು ಶಾಸ್ತ್ರಿಗಳಾಗಿದ್ದುಕೊಂಡು ಕಂಬಾರು ದೇವಸ್ಥಾನವನ್ನು ಯಾವ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಪ್ಲಾನ್ ಎಲ್ಲ ಮಾಡಿ ಉತ್ತಮ ರೀತಿಯಲ್ಲಿ ಅದರ ಸ್ಕೆಚ್ ಅನ್ನ ಎಲ್ಲವನ್ನ ನಿರ್ವಹಿಸಿ ಅದರೊಂದಿಗೆ ಆಗ ಹೇಳಿದ ಕುಂಬಳಿ ದೇವಸ್ಥಾನ ಕೂಡ ಹಾಗೆ ಅಲ್ಲಿ ಕೂಡ ಇವರದ್ದೇ ಮೇಲುಗೈ ಇರುವಂತಹದ್ದು. ಎಲ್ಲ ಕಡೆ ಅಲ್ಲಿ ಇಲ್ಲಿ ಅಂತಲ್ಲ, ಬೇಕಾದಂತ ಎಲ್ಲ ವಾಸ್ತುವಿಗೆ ಬೇಕಾದ ಸಂಬಂಧಪಟ್ಟಂತ ವಿಚಾರಗಳನ್ನ ಸರಿಯಾಗಿ ನಡೆಸಿ ಹಾಗೆ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಹಾಗಾಗಿ ಇಲ್ಲಿ ಬಂದು ಕೆಲಸ ಕಾರ್ಯಗಳನ್ನ ವೀಕ್ಷಿಸಿ ನಮ್ಮೊಂದಿಗೆ ಇದ್ದುಕೊಂಡು ನಮಗೆ ಕಾರ್ಯಕ್ಕೆ ಹಾರೈಸಿದ್ದಾರೆ. ಅವರಿಗೆ ಕೂಡ ಧನ್ಯವಾದ. ಇನ್ನು ನಾವು ಧನ್ಯವಾದ ಹೇಳಬೇಕಾದ ಈಗಾಗಲೇ ಕುಮಾರನ ಹೇಳಿದ ಹಾಗೆ ಪಾಲಾಕ್ಷ ರೈ ಅವರಿಗೆ. ಪಾಲಾಕ್ಷ ರೈ ಇದರ ನಾನು ಇದಕ್ಕೆ ಮುಂಚೆ ಹೇಳಿದೆ, ಜಸ್ಟ್ ಒಂದಿಗೆ ತಟ್ಟಿ ಬಿಟ್ಟವರು. ಇದೊಂದು ಶುರುವಾಗಬೇಕು ಅಂತ ಆಸೆ ಇಲ್ಲಿ ಅವರ ಮನಸ್ಸಲ್ಲಿ ಆಸೆ ಇತ್ತು. ಆಮೇಲೆ ಅದು ಅವರ ಆಸೆ ಏನಿತ್ತು ಅದು ಈಡೇರಿಸಲ್ಪಟ್ಟಿದೆ. ಅವರು ಮಾತ್ರವಲ್ಲ, ಊರಿನ ಎಲ್ಲ ಅವರ ಸಂಬಂಧಿಗಳಿರ್ಬಹುದು, ಯುವಕರಿರ್ಬಹುದು, ಎಲ್ಲರೂ ಸೇರಿಕೊಂಡು ಈ ಕಾರ್ಯವನ್ನ ಉತ್ತಮ ರೀತಿಯಲ್ಲಿ ನಡೆಸಿ ಒಂದು ಒಳ್ಳೆಯ ಫಲಿತಾಂಶ ತಂದು ಕೊಡಲು ಸಹಕರಿಸ್ತಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದ. ಹಾಗೇನೆ ಈಗಿನ ಮೆಂಬರ್ ಆಗಿರುವಂತಹ ರೂಪಾ ರೈ ಇವರು ಕೂಡ ಹಾಗೆ ನಮಗೆ ಬೇಕಾದಂತ ಎಲ್ಲ ಸಹಾಯವನ್ನು ಇನ್ನು ಮುಂದೆ ಕೂಡ ಪಂಚಾಯತ್ ನಿಂದ ಸಿಗುವಂತ ಸೌಲಭ್ಯಗಳೇನಿರಬಹುದು ಬಡ ಕುಟುಂಬಕ್ಕೆ ಎಲ್ಲವನ್ನು ಕೂಡ ಈಗಾಗಲೇ ವ್ಯವಸ್ಥೆ ಮಾಡಿ ಆಗಿದೆ, ಇನ್ನು ಕೂಡ ಸಿಗಬಹುದು. ಅದಕ್ಕೆ ಬೇಕಾದಂತ ಎಲ್ಲ ಸಹಕಾರವನ್ನು ಅವರು ಖಂಡಿತವಾಗಿ ನೀಡಲಿಕ್ಕಿದ್ದಾರೆ. ಹಾಗೆ ನಮ್ಮೊಂದಿಗೆ ಇದ್ದುಕೊಂಡು ನಮಗೆ ಈ ಶುಭವನ್ನು ಹಾರೈಸಿದ್ದಾರೆ. ಅವರಿಗೆ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಇನ್ನು ನಾ ಧನ್ಯವಾದ ಹೇಳಬೇಕಾದ ನಮ್ಮ ನಾರಾಯಣ ಹೆಬ್ಬಾರಿಗೆ. ಯಾಕಂದ್ರೆ ಎಲ್ಲ ಆರಂಭವಾಗುವುದಕ್ಕಿಂತ ಮುಂಚೆ ನಾವು ಪ್ರಥಮವಾಗಿ ಮೀಟಿಂಗ್ ಸೇರಿದವರ ಮನೆಯಲ್ಲಿ ನಾನಿದ್ದೆ, ಹಾಗೆ ಪಾಲಾಕ್ಷರಿದ್ರು, ಹಾಗೆ ನಮ್ಮೊಂದಿಗೆ ಅಧ್ಯಕ್ಷರ ಪದಾಧಿಕಾರಿ ಒಂದು 5-6 ಜನ ಸೇರಿಕೊಂಡು ಏನು ಮಾಡುವುದು ಎಂಬುದಾಗಿ ಪ್ಲಾನ್ ಮಾಡಿದೆವರ ಹೊಸ ಮನೆಯಲ್ಲಿ. ಆಗ ಅವರು ಒಳ್ಳೆ ಡೈರೆಕ್ಷನ್ ಕೊಟ್ಟರು, ಹೀಗೆ ಮಾಡಿದ್ರೆ ಹೇಗಾಗಬಹುದು ಎಲ್ಲವನ್ನೂ ಹೇಳಿದ್ದಾರೆ. ಅದು ಇದು ಹೇಳ್ಬೇಕಾಗಿಲ್ಲ. ಮತ್ತೆ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಅವರೊಂದಿಗೆ ಅವರ ಸಹೋದರ ಸುರೇಶ್ ಇದ್ರು ಆವಾಗ ಆ ಮೀಟಿಂಗ್ ಅಲ್ಲಿ. ಅಲ್ಲಿಂದ ಶುರುವಾಗಿ ಇಲ್ಲಿಂದ ಕೂಡ ಈಗಲೂ ಕೂಡ ಇನ್ನು ಮುಂದೆ ಕೂಡ ಇರುವವರು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಈಗಾಗಲೇ ಅವ್ರು ಹೇಳಿದ ಆಧಾರ್ ಕಾರ್ಡ್ ನ ವ್ಯವಸ್ಥೆ ಆಯ್ತು, ಆಧಾರ್ ಕಾರ್ಡ್ ಸರಿ ಇರಲಿಲ್ಲ ಅದರ ವ್ಯವಸ್ಥೆ ಆಯ್ತು, ಅದರೊಂದಿಗೆ ರೇಷನ್ ಕಾರ್ಡ್ ನ ವ್ಯವಸ್ಥೆ ಮಾಡಿಕೊಡಿದ್ದಾರೆ, ಅದರೊಂದಿಗೆ ಬ್ಯಾಂಕ್ ಅಕೌಂಟ್ ಆಯ್ತು, ಅದರೊಂದಿಗೆ ಅವರಿಗೆ ಇನ್ನೇನು ಪೆನ್ಷನ್ ಸಿಸ್ಟಮ್ ಅದು ಕೂಡ ಆಗಿದೆ. ಜೀವನಕ್ಕೆ ಬೇಕಾದ ಸಣ್ಣ ದಾರಿಯನ್ನ ಕೂಡ ತೋರಿಸಿ. ಇದಕ್ಕೆ ಮುಂಚೆ ಏನಿರಲಿಲ್ಲ ಅವರಿಗೆ. ಅವತ್ತು ನಾವು ಬಂದಿರುವಾಗ ಒಮ್ಮೆ ಕೃಷ್ಣಪ್ಪ ಹೇಳಿದ್ರು, ನಾನು ಅಡಿಗೆ ಒಪ್ಪದು ಅಡಿಗೆ ಸಹಾಯಕನಾಗಿ ಎಂತ ಕೆಲಸ ಸಿಕ್ಕಿದ್ರೆ ಇವಾಗ ಊಟ ಇತ್ತು, ಇಲ್ಲ ಅಂತಾದ್ರೆ ಇವರಿಬ್ರು ಮನೆಯಲ್ಲಿ ಉಪವಾಸ ಅಂತ ಅವಸ್ಥೆ ಇತ್ತು ಅವರು. ಅವರೇ ನನ್ನಲ್ಲಿ ಹೇಳಿದ್ರು, ಅಡಿಗೆ ಮಳೆಗಾಲ ಅಡಿಗೆ ಇಲ್ಲೇ ಮನೆಯಲ್ಲಿ ಕಿಚ್ಚಾಕಲಿಲ್ಲ ಹೇಳಿ ಉಪವಾಸಗೊಪ್ಪದು ಅಂತ ಅವಸ್ಥೆ. ಮತ್ತೆ ಇಲ್ಲಿ ಹಲಸಿನಕಾಯಿಯ ಏನಿದ್ರು ಅದರ ಬೆಳೆಯ ತಿಂದು ಬದುಕುತ್ತಾ ಇದ್ದೆ ಹೇಳ್ಕೊಂಡು. ಹಾಗೆ ಇನ್ನ ಹಾಗಲ್ಲ, ಅವರು ಪ್ರತ್ಯಕ್ಷವಾಗಿ ಅವರಿಗೊಂದು ಜೀವನಕ್ಕೆ ದಾರಿಯನ್ನ ಮಾಡಿಕೊಟ್ಟಂತ ಕೃಷ್ಣ ಹೆಬ್ಬಾರ್, ನಾರಾಯಣ ಹೆಬ್ಬಾರ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅವರನ್ನು ಮಾತ್ರ ಅಲ್ಲ, ಅವರೊಂದಿಗೆ ಅವರ ಕುಟುಂಬದವರು ಎಲ್ಲರೂ ಕೂಡ ಇದ್ದಾರೆ. ಅವರಿವರು ನಾನು ಪ್ರತ್ಯೇಕ ಹೇಳಬೇಕು ಅವಶ್ಯಕತೆ ಇಲ್ಲ, ಎಲ್ಲರೂ ಕೂಡ ಸೇರಿದ್ದೀರಿ. ಧನ್ಯವಾದಗಳು. ಇನ್ನು ಈ ಮನೆಯ ಕೆಲಸವನ್ನ ಸಮರ್ಪಕವಾಗಿ ನಿರ್ವಹಿಸಿದಂತಹ ಸುಬ್ಬಣ್ಣ ಅವರು ಈಗಾಗಲೇ ಹೇಳಿದಾಗ ಆಲ್ರೌಂಡರ್ ಅವರು, ಅದು ಇದು ಅಂತಲ್ಲ. ನಾನು ಒಂದೆರಡು ಸಲ ಬಂದಿರುವಾಗ ಅವರು ಮತ್ತು ಅವರ ಹೆಲ್ಪರ್ ಇದ್ದುಕೊಂಡು ಎಲ್ಲ ಕೆಲಸವನ್ನು ಚೊಕ್ಕವಾಗಿ ಸಮಯಕ್ಕೆ ಸರಿಯಾಗಿ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಹಾಗೇನೆ ಇಲ್ಲಿಯ ಈ ವ್ಯವಸ್ಥೆಗಳು, ಶಾಮಿಯಾನ ಇರಬಹುದು, ಚೇರ್ ಇರಬಹುದು, ಹಾಗೆ ಏನು ಬೇಕು ಅದಕ್ಕೆಲ್ಲ ವ್ಯವಸ್ಥೆಗಳನ್ನ ಕೂಡ ಇವರ ನೇತೃತ್ವದಲ್ಲಿ ಉದಯ ಅಲ್ಲ ವಿಜೇಶ್ ಅವರು ಕೂಡ ಸಕಾಲದಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ನಾವು ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಹಾಗೇನೆ ಇಂದಿನ ಈ ವ್ಯವಸ್ಥೆಗೆ ಆಹಾರ ವ್ಯವಸ್ಥೆಯನ್ನು ಗಣೇಶ್ ಭಟ್ ಇವರು ಕೂಡ ಸಮಯಕ್ಕೆ ಸರಿಯಾಗಿ ನಮಗೆ ಒದಗಿಸಿಕೊಂಡು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಅವರಿಗೂ ಧನ್ಯವಾದ. ಮಾತ್ರವಲ್ಲ, ನಮ್ಮ ಧಾರ್ಮಿಕ ಕಾರ್ಯಕ್ರಮವಾಗಿ ಬೆಳಿಗ್ಗೆ ಗಣಹೋಮ ಆಯಿತು. ಅದಾದ ನಂತರ ಶಿವಪೂಜೆ ಈಗ ಮಂಗಳಾರತಿ ಆಗಲಿಕ್ಕಿದೆ. ಅದು ಕೂಡ ಬಹಳ
ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ನಡೆಸಿಕೊಟ್ಟಿರುವಂತಹ ಮಗುವಿನ ಶಶಿಧರ್ ಭಟ್ ಮತ್ತು ಅವರ ಸಹಾಯಕರಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ಸಮರ್ಪಿಸ್ತಾ ಇದ್ದೇನೆ. ಇನ್ನೊಂದು ಕೊನೆಯಲ್ಲಿ ನಾನು ಧನ್ಯವಾದ ಸಮರ್ಪಿಸಬೇಕಾದನ್ನ ಪ್ರಸಾದನಿಗೆ. ಯಾಕಂದ್ರೆ ನನ್ನ ಅಣ್ಣನ ಮಗ ಅವ, ಬೇರೆ ಯಾರಲ್ಲ, ಕಾರ್ಯದರ್ಶಿಯಾಗಿದ್ದುಕೊಂಡು ಎಲ್ಲವನ್ನು ಬದಿಗಿರಿಸಿ, ಅಂದ್ರೆ ಹಣ ಇದ್ರೂ ಸಾಲದು, ಸಂಪತ್ತು ಇದ್ರೂ ಸಾಲದು. ಈಗಾಗಲೇ ನಮಗೊಂದು 3,60,000 ಸಮಥಿಂಗ್ ಏನೋ ಖರ್ಚಾಗಿದೆ, ಏನೇ ಇರಲಿ ಅದನ್ನ ಸಮರ್ಪಕವಾಗಿ ಬಳಕೆ ಆಗ್ಬೇಕು, ಸಮಯಕ್ಕೆ ಸರಿಯಾಗಿ ಆಗ್ಬೇಕಿಲ್ಲ ಅಂತ ಯಾವಾಗ್ಲೂ ಆದ್ರೆ ಆಗ್ಲಿಕ್ಕಿಲ್ಲ. ಆಗ್ಲೂ ಸುರುವಿಗೆ ಅವ್ರು ಹೇಳಿದೆ, ಮಾಡು ಮುರಿದಕ್ಕಿಂತ ಮುಂಚೆ ಮಳೆ ಬರೋದಕ್ಕಿಂತ ಮೊದಲು ನನಗೆ ಆಗಿ ಹೊಡಕ್ಕಿಲ್ಲ, ನೀರು ಬಿದ್ದು ಇಲ್ಲಿ ಒಳ ಎಲ್ಲ ಗಲೀಜಾಗಿ ಬಳಿಕೊಂಡು, ಅದೇನೋ ಮಳೆಯ ರಗಳ ಏನು ಕೂಡ ಅವರಿಗೆ ಸಿಗದೆ ಇತ್ತು, ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಆಗಿದೆ. ಪ್ರಸಾದ್ ಆಗಲ್ಲ ಇರುಳು ಎಂಬಂತ ಇಲ್ಲಿ ಇದ್ದವ ಅವನೊಂದಿಗೆ ಮಾರಣ್ಣ ಎಲ್ಲರೂ ಕೂಡ ಇದ್ದವರು, ಇಲ್ಲ ಅಂತ ಹೇಳುದಿಲ್ಲ, ಬಾಕಿ ಇದ್ದವರು ನೀವು ಇಲ್ಲಿ ನರೇಕೆರವರು ಎಲ್ಲರೂ ಕೂಡ ಸಹಕರಿಸ್ತೀರಿ. ಎಲ್ಲರಿಗೂ ಕೂಡ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಒಟ್ಟಾಗಿ ಈ ಮನೆ ಚೊಕ್ಕವಾದಂತಹ ಈ ಮನೆ ಇನ್ನಷ್ಟು ಚೊಕ್ಕವಾಗಿ ಬೆಳಗಲಿ, ಸ್ವಚ್ಛವಾಗಿರಲಿ, ಪರಿಸರ ಸ್ವಚ್ಛವಾಗಿರಲಿ, ಮನಸ್ಸು ಕೂಡ ನಮ್ದೆಲ್ಲ ಕೂಡ ಸ್ವಚ್ಛವಾಗಿರಲಿ. ಬಂದಿರುವಂತಹ ಎಲ್ಲ ಆತ್ಮೀಯರಿಗೆ ಕೂಡ, ಗುರುಬಂಧುಗಳಿಗೆ ಕೂಡ ಧನ್ಯವಾದ ಸಮರ್ಪಿಸ್ತಾ ವಿರಮಿಸ್ತಾ ಇದ್ದೇನೆ. ಪ್ರಚಾರ ನಮಗೆ ಅತಿ ಅಗತ್ಯವಾಗಿ ಬೇಕಾದ್ದು. ಅದಕ್ಕೋಸ್ಕರ ಮಾಧ್ಯಮ ಪ್ರತಿನಿಧಿಯಾಗಿ ನಿಖರ ನ್ಯೂಸ್ನ ಚಿನ್ಮಯ ಭಟ್ ಇವರು ಕೂಡ ನಮ್ಮ ಕೋರಿಕೆ ಮೇರೆಗೆ ನಮ್ಮೊಂದಿಗೆ ಇದ್ದುಕೊಂಡು ಎಲ್ಲವೂ ಕೂಡ ಸರಿಯಾಗಿ ಸಹಕರಿಸ್ತಾ ಇದ್ದಾರೆ. ಅವರಿಗೆ ಕೂಡ ಹಾಗೇನೆ ನಮ್ಮ MKB ಕ್ರಿಯೇಷನ್ ಕೃಷ್ಣ ಭಟ್ ಮರೋಳ್ ಅವರು ಕೂಡ ನಮ್ಮ ಮುಂದೆ ಇದ್ದಾರೆ, ಅವರಿಗೆ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಎಲ್ಲದಕ್ಕೂ ಬೆನ್ನೆಲುಬಾಗಿರುವಂತಹ ನಾರಾಯಣ ರಾವ್ ಉರಿಕಾರರು, ಶ್ರಾವಣಕರಿ ಘಟಕ ಅವರು ಕೂಡ ಸಮಯಕ್ಕೆ ಸರಿಯಾಗಿದ್ದುಕೊಂಡು ಎಲ್ಲ ಕೆಲಸಗಳು ಕೂಡ ಉಸ್ತುವಾರಿ ವಹಿಸಿಕೊಂಡು ನಮಗೆ ಸಹಕರಿಸ್ತಾರೆ. ಹಾಗೇನೆ ಎಲ್ಲ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಹರೇ ರಾಮ್. ನಮ್ಮ ಈ ಗುರುಕಾರುಣ್ಯದ ಎಲ್ಲ ಲೆಕ್ಕಪತ್ರಗಳನ್ನು ಕ್ಲುಪ್ತ ಸಮಯಕ್ಕೆ ಸರಿಯಾಗಿ ಇಟ್ಟು ಅದನ್ನು ಮುನ್ನಡೆಸಿದಂತಹ, ಈಗ ಧನ್ಯವಾದ ಸಮರ್ಪಣೆ ಮಾಡಿದಂತಹ ಈ ಗೋವಿಂದ ಭಟ್ ಹಳಗೋಳು ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಇನ್ನು ಮುಂದಕ್ಕೆ ಶಿವಪೂಜೆ ಮಹಾಮಂಗಳಾರತಿ ಆಗಲಿದೆ. ಆಮೇಲೆ ಊಟದ ವ್ಯವಸ್ಥೆ ಕೂಡ ಇದೆ. ಬಂದವರು ಎಲ್ಲರೂ ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿ ತೆರಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಇಲ್ಲಿಗೆ ಈ ಸಭಾ ಕಾರ್ಯಕ್ರಮ ಹರೇ ರಾಮ್. सकलाराधनेस्पर्चितामस्तु कामेश्वरो श्रवणो ददातु कुबेराय वै श्रवणाय महाराजाय नमः प्रियाप्यानन्तरायाय सर्वस्तोमोतिरात्रमुत्तममहर्भवति सर्वस्याप्यै सर्वस्य नित्यै सर्वमेव तेनाप्नोति सर्वं जयति यो वेदात्मक श्री उमामहेश्वरस्वामिने नमः वेदोक्तं पुष्पं समर्पयामि
ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ಚ ರುದ್ರ ಅಭಿಷೇಕ ಪುರಸ್ಸರವಾಗಿ ಶಿವಾರಾಧನೆಯ ಭಕ್ತಿಯಿಂದ ಮಾಡಿದ್ದೀವಿ. ಅದೇ ರೀತಿಯಾಗಿ ಕೊನೆಯ ಶ್ಲೋಕಲ್ಲಿ ತಿಳಿಸಿಕೊಟ್ಟಿದ್ದು ಅನಾಜಾಸೇನ ಮರಣಂ, ಜೀವನ ಅಂತ ಹೇಳುವಂಥದ್ದು ಮರ್ತ್ಯಲೋಕ. ಖಂಡಿತವಾಗಿ ಹುಟ್ಟಿದಂತಹ ಜೀವಿ ಒಂದಲ್ಲ ದಿನ ಈ ಶರೀರವು ಬಿಟ್ಟು ಹೋಗಲೇಬೇಕು. ಆದರೂ ಕೂಡ ಅನಾಜಾಸವಾಗಿ ಜೀವನ ಮಾಡಿದೆ. ಭಕ್ತಿ ವಚನ ಎಲ್ಲ ದಿನಾ ದೈನ್ಯೇನ ಜೀವನ, ನಿತ್ಯವೂ ಕೂಡ ಇನ್ನೊಬ್ಬರ ರೀತಿಯಿಂದ ಕಷ್ಟಪಟ್ಟು ನಾವು ಜೀವನ ಮಾಡಿ ಅದರಲ್ಲಿ ಸುಖ ಅನುಭವಿಸುವಂತಹ ಯೋಗವನ್ನು ನಮಗೆ ಅನುಗ್ರಹಿಸಿಕೊಳ್ತಾರೆ. ವಿಶೇಷವಾಗಿ ರುದ್ರನ ಮಂತ್ರದಲ್ಲಿ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಋದು ದ್ರಾವಯತೆ ಇರುವಂತಹ ಸಂಸಾರದಲ್ಲಿರುವಂತಹ ಎಲ್ಲ ಕಷ್ಟಗಳ ನೀಗಿಸುವ ರುದ್ರನ ಪ್ರೀತ್ಯರ್ಥವಾಗಿ ರುದ್ರಾಭಿಷೇಕ ಪುರಸ್ಸರವಾಗಿ ಈ ದಿವಸ ವಿಶೇಷವಾಗಿ ಆ ಪೂಜಾ ಪ್ರಸನ್ನ ಕಾಲಕ್ಕೆ ನಾವೆಲ್ಲರೂ ಸನ್ನಿಹಿತರಾಗಿದ್ದೇವೆ. ಅದೇ ರೀತಿಯಾಗಿ ಮಾಡಿದಂತಹ ಆ ದೇವತಾರಾಧನೆ ಮಾಡುವಂತಹ ಅನ್ನದಾನ ಸತ್ಕರ್ಮಂದ ಮನೆಯ ಯಜಮಾನರ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರದೆ ದೇಹಕ್ಕೆ ಒಳ್ಳೆಯ ಆಯುಸ್ವ ಆರೋಗ್ಯ ಹಾಗೆ ಸಹ ಕುಟುಂಬಕ್ಕೂ ಕೂಡ ಉತ್ತರೋತ್ತರವಾದಂತಹ ಅಭಿವೃದ್ಧಿಯು ಉತ್ತಮವಾದಂತಹ ಸುಜ್ಞಾನವ ಕಾಲಕಾಲಕ್ಕೆ ಒದಗಿಸಿಕೊಟ್ಟು ಈ ಸ್ಥಳದಲ್ಲಿ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯ ಸೌಭಾಗ್ಯಗಳ ಎಲ್ಲವನ್ನೂ ಕೂಡ ಅನುಗ್ರಹಿಸಿ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಉತ್ತರೋತ್ತರವಾದಂತಹ ಶ್ರೇಯೋಭಿವೃದ್ಧಿಯಾದಂತಹ ಎಲ್ಲ ಅನುಗ್ರಹವ ಆ ಕುಲದೇವಿಯಾದಂತಹ ದುರ್ಗಾಪರಮೇಶ್ವರಿ ಆರಾಧನೆ ಮಾಡಿದಂತಹ ಸಪರಿವಾರ ಆ ವಿಶೇಷವಾಗಿ ಉಮಾಮಹೇಶ್ವರ ಸ್ವಾಮಿ ಅನುಗ್ರಹಿಸಿ ಈ ಮಾಡಿದಂತಹ ಪೂಜೆಯಲ್ಲಿ ಕೊಟ್ಟಂತಹ ಕಾಲಲ್ಲಿ ಯಾವುದೇ ರೀತಿಯಾದಂತಹ ನ್ಯೂನ ಅತಿರಿಕ್ತವಾದಂತಹ ದೋಷ ಯಾವುದಿದ್ದರೂ ಕೂಡ ಅದೆಲ್ಲವೂ ಕೂಡ ಮನ್ನಿಸಿ ಇನ್ನು ಮುಂದೆಯೂ ಕೂಡ ಇದನ್ನು ಆಗ ಒಂದು ಗಣಹೋಮ ಆಗುವಂತಹ ಸಂದರ್ಭದಲ್ಲಿ ಪ್ರತಿ ವರ್ಷ ಬಂದು ಒಂದು ಗಣಹೋಮ ಮಾಡಿಕೊಡಿ ಅಂತ ಹೇಳಿದ್ರೆ ಅದು ಕೂಡ ಆ ಪ್ರಿಯತೆ ಯಾಚವಾರ್ಷೆ ಅಂತ ಹೇಳಿ ಶಾಸ್ತ್ರವಿಲ್ಲ ಒಂದು ಆಗುತ್ತಾ ಇಂಥ ಗೊತ್ತಿಲ್ಲ. ಮತ್ತು ಆ ಸಂಕಲ್ಪ ಅವಕ್ಕೆ ಭಗವಂತನ ಸೇವೆ ಮಾಡಿದಂತಹ ಒಳ್ಳೆಯ ಆ ಜ್ಞಾನವೂ ಕೂಡ ಅವರ ಜೀವನದಲ್ಲಿ ಅದಕ್ಕೆ ಬೇಕಾದಂತಹ ಸಕಲ ಅಷ್ಟೈಶ್ವರ್ಯವು ಕೂಡ ಭಗವಂತ ಅನುಗ್ರಹಿಸಿ ಹೇಳಿ ವಿಶೇಷವಾಗಿ ನಾವೆಲ್ಲರೂ ಸೇರಿ ಪ್ರಸನ್ನ ಕಾಲ ಭಕ್ತಿಯಿಂದ ಮಾಡಿದಂತಹ ಕಾಲ. ಮಂಗಲಂ ಗವಾನ್ ವಿಷ್ಣುರ್ಮಂಗಲಂ ಮಧುಸೂದನಃ ಮಂಗಲಂ ಪುಂಡರೀಕಾಕ್ಷೋ ಮಂಗಲಂ ಗರುಡಧ್ವಜಃ ಸರ್ವಮಂಗಲದಾತಾರೋ ಪಾರ್ವತೀ ಪರಮೇಶ್ವರೌ ಗಣೇಶ ವಂದೇ ಪ್ರಾರ್ಥನಾಂ ಸಮರ್ಪಯಾಮಿ.